ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ. ಆ ಹಳೆಯ ಒಡಂಬಡಿಕೆಯಲ್ಲಿ ಜೆನೆಸಿಸ್ ಅನ್ನೋ ಒಂದು ಪಾರ್ಟ್ ಬರುತ್ತೆ. ಜೆನೆಸಿಸ್ ಅಂದರೆ ಸೃಷ್ಟಿ ಅಂತ. ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಕ್ರೈಸ್ತ ಮತ ಏನು ಹೇಳುತ್ತೆ, ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಉಪನಿಷತ್ತುಗಳು ಏನು ಹೇಳುತ್ತವೆ, ವೇದಗಳು ಏನು ಹೇಳುತ್ತವೆ, ಪುರಾಣಗಳು ಏನು ಹೇಳುತ್ತವೆ, ಕಬಾಲ ಏನು ಹೇಳುತ್ತೆ, ಎಲ್ಲವನ್ನು ತಗೊಂಡು ಬಂದು ಸಮನ್ವಯ ಮಾಡಿದ್ದಾರೆ. ಅದೆಂತಹ ಪ್ರಚಂಡವಾದಂತಹ ಜ್ಞಾನದ ಅರಿವು ಅವರಿಗಿತ್ತು ಅಂದರೆ ಅಂಥ ಮತ್ತೊಬ್ಬ ವ್ಯಕ್ತಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಶಿ ವಾಸ್ ಎಕ್ಸ್ಟ್ರೀಮ್ಲಿ ನಾಲೆಡ್ಜಬಲ್. ಹೌ ನಾಲೆಡ್ಜಬಲ್ ಅಂದರೆ ಎಷ್ಟು ಅಪಾರ ಜ್ಞಾನಿ ಯಾಕೆ ಅಂದರೆ ಜಗತ್ತಿನ ಎಲ್ಲ ಮತಧರ್ಮಗಳ ವಿಸ್ತಾರವನ್ನು ಅಳೆದು ತೂಗಿದ್ರು. ಅವರು ಸಾಕಷ್ಟು ಅಧ್ಯಯನ ಮಾಡಿದ್ರು. ಹಾಗಾಗಿ ಒಂದು ಸುಂದರ ಸಮನ್ವಯ ಅಥವಾ ಸಂಯೋಗವನ್ನು ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ ನಾವು ನೋಡ್ಬೋದು. ಸೊ ಸೀಕ್ರೆಟ್ ಡಾಕ್ಟ್ರಿನ್ನಲ್ಲೂ ಈ ಸ್ಟ್ಯಾನ್ಸಾಗಳು ಬರುತ್ತೆ. ಸ್ಟ್ಯಾನ್ಸಾ 1, 2, 3, 4, 5 ಕಾಸ್ಮೋಜೆನೆಸಿಸ್, ವಿಶ್ವಸೃಷ್ಟಿ ಅದರಲ್ಲಿ ಬರುತ್ತೆ. ಮತ್ತೊಂದು ಪುಸ್ತಕ ಮಾನವ ಸೃಷ್ಟಿ, ಅದರಲ್ಲೂ ಬರುತ್ತೆ ಸ್ಟ್ಯಾನ್ಸಾಗಳು. ಅಂದರೆ ಈ ಸ್ಟ್ಯಾನ್ಸಾಗಳಲ್ಲಿ ಬಹಳ ಸಂಕ್ಷಿಪ್ತವಾಗಿ ಸೃಷ್ಟಿಯ ವಿಚಾರವನ್ನು ಬರೀತಾರೆ, ನಂತರ ಅದರ ವ್ಯಾಖ್ಯಾನವನ್ನು ಮಾಡ್ತಾರೆ. ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥದಲ್ಲಿ ವ್ಯಾಖ್ಯಾನ ಬಹಳ ಗಹನವಾಗಿದೆ. ಈ ಸ್ಟ್ಯಾನ್ಸಾಗಳನ್ನು ತಗೊಂಡು ನಾವು ಮೂರನೆಯ ಸ್ಟ್ಯಾನ್ಸಾಗೆ ಬಂದಿದ್ವಿ. ದ ಥರ್ಡ್ ಸ್ಟ್ಯಾನ್ಸಾ. ಫಸ್ಟ್ ಆ್ಯಂಡ್ ಸೆಕೆಂಡ್ ಮುಗಿದಿತ್ತು. ಮೊದಲನೆಯ ಸ್ಟ್ಯಾನ್ಸಾ ಅವ್ಯಕ್ತ, ಅನ್ಮ್ಯಾನಿಫೆಸ್ಟ್. ವಿಶ್ವಸೃಷ್ಟಿಯ ಆದಿಯಲ್ಲಿ ಏನೂ ಇರಲಿಲ್ವಲ್ಲ, ಅವ್ಯಕ್ತವಾದ ಒಂದು ಸ್ಥಿತಿ ಇತ್ತಲ್ಲ, ರೂಪ ಆಕಾರ ಗಾತ್ರ ಇಲ್ಲದ ಒಂದು ಸಮಯವಿತ್ತಲ್ಲ, ಎಲ್ಲವೂ ಎಲ್ಲೋ ಒಂದು ಕಡೆ ಅಡಗಿತ್ತಲ್ಲ, ಅದನ್ನು ವಿವರಿಸ್ತಾರೆ. ಅನ್ಮ್ಯಾನಿಫೆಸ್ಟ್, ಅವ್ಯಕ್ತ. ಎರಡನೆಯ ಸ್ಟ್ಯಾನ್ಸಾಲಿ ನಿರೀಕ್ಷಣಾ ಸ್ಥಿತಿ, ಸ್ಟೇಜ್ ಆಫ್ ಎಕ್ಸ್ಪೆಕ್ಟೆನ್ಸಿ. ಏನೂ ಇಲ್ಲದ ಆ ಶೂನ್ಯದಲ್ಲಿ, ಆ ಶೂನ್ಯದಿಂದ ಏನೋ ವ್ಯಕ್ತವಾಗತ್ತೆ ಎನ್ನುವಂತಹ ನಿರೀಕ್ಷೆಯನ್ನು ಹೊಂದಬಹುದು ನಾವು ಅಧ್ಯಯನ ಮಾಡಿದ್ರೆ. ಅಂಥ ಒಂದು ಪರಿಸ್ಥಿತಿ ಎರಡನೆಯ ಒಂದು ಸ್ಟ್ಯಾನ್ಸಾನಲ್ಲಿ ಕೊಡ್ತಾರೆ. ಅದು ಎರಡನೇ ಹಂತ. ಸೊ ದ ಫಸ್ಟ್ ಸ್ಟೇಜ್ ಇಸ್ ಅನ್ಮ್ಯಾನಿಫೆಸ್ಟ್, ಅವ್ಯಕ್ತ. ಅಲ್ಲೇನೂ ಇರಲಿಲ್ಲ. ಈಗ ನಾವು ನೋಡ್ತಾ ಇರುವಂಥ ಈ ವಿಶಾಲ ವಿಶ್ವ ಅಲ್ಲಿರಲಿಲ್ಲ. ಹಿಂದಿನ 7 ಕಲ್ಪಗಳು ಮುಗಿದು ಪ್ರಳಯವಾಗೋಗಿತ್ತು, ಮಹಾಪ್ರಳಯ. 7 ಕಲ್ಪಗಳು ಮುಗಿದ ನಂತರ ಮತ್ತೇಳು ಕಲ್ಪಗಳ ಕಾಲ ಪ್ರಳಯ ನಡೀತು. ದೀರ್ಘ ಪ್ರಳಯ. ಪ್ರಳಯದಲ್ಲಿ ಹಲವಾರು ವಿಧಗಳಿದೆ. ಒಂದು ಗೋಳದಿಂದ ಮತ್ತೊಂದು ಗೋಳಕ್ಕೆ ಜೀವ ಚೈತನ್ಯ ಹೋಗೋ ಮಧ್ಯದಲ್ಲೂ ಒಂದು ಪ್ರಳಯ ಆಗುತ್ತೆ, ಅದು ಚಿಕ್ಕ ಪ್ರಮಾಣದ ಪ್ರಳಯ. ಒಂದು ಪೂರ್ಣ ಗ್ರಹ ಸರಪಳಿ ಲಯವಾದ ನಂತರ ಇನ್ನೊಂದು ಗ್ರಹ ಸರಪಳಿ ಉತ್ಪತ್ತಿಯಾಗಕ್ಕಿಂತ ಮೊದಲು ಒಂದು ದೀರ್ಘಕಾಲದ, ಇನ್ನು ಸ್ವಲ್ಪ ದೀರ್ಘಕಾಲದ ಪ್ರಳಯ ಇರುತ್ತೆ. ನಿಮಗೆ ಈ ಕಲ್ಪಗಳ ಬಗ್ಗೆ ಒಂದು ಮಾಹಿತಿ ಇದ್ದರೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಹಿಂದೆ ನಾನು ಮಾಡಿದ್ದೆ ಅದನ್ನು ಸುಮಾರೊಂದು 20 ವರ್ಷಗಳ ಹಿಂದೆ. ಆಗ ನಾನು ಆಡಿಯೋ ವಿಡಿಯೋನಲ್ಲಿ ಮಾಡಿದ್ದೆ ನಾನು ಅದನ್ನು. ನಿಮಗೆ ಗೋಳಮಾಲೆಗಳು ಗೊತ್ತಲ್ಲ? ಎಷ್ಟು ಜನಕ್ಕೆ ಗೊತ್ತು ಗೋಳಮಾಲೆಗಳು? ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ 7 ಸರಪಳಿಗಳು ಬರುತ್ತೆ. ಒಂದೊಂದು ಸರಪಳಿನಲ್ಲಿ 7 ಗ್ರಹಗಳಿರ್ತವೆ. ಇಲ್ಲಿಂದ ಪ್ರಾರಂಭವಾದರೆ 7 ಗ್ರಹಗಳ ಒಂದು ಸರಪಳಿ. ಈ ಸರಪಳಿಯಲ್ಲಿ 7 ಬಾರಿ
ಜೀವ ಚೈತನ್ಯ, ಆ ವಿಷ್ಣು ಚೈತನ್ಯ ಪ್ರದಕ್ಷಿಣೆಯನ್ನು ಹಾಕಿದ ನಂತರ ಈ 7 ಗೋಳಗಳು ಲಯವಾಗುತ್ತೆ. ಒಂದು ಹಂತ ಎಲ್ಲ ಗೋಳಗಳು ಕೆಳಗಿಳಿಯುತ್ತವೆ. ಕೆಳಗಿಳಿದು ಮತ್ತೆ 7 ಗೋಳಗಳು ಪ್ರತ್ಯಕ್ಷವಾಗುತ್ತೆ. ಇದು 2ನೇ ಸರಪಳಿ. ಇಲ್ಲೂ 7 ಬಾರಿ ಜೀವ ಚೈತನ್ಯ ಅಥವಾ ವಿಷ್ಣು ಚೈತನ್ಯ ಪ್ರದಕ್ಷಿಣೆ ಮಾಡುತ್ತೆ. ನಂತರ ಮತ್ತದು ಇನ್ನೊಂದು ಹಂತ ಕೆಳಗಿಳಿಯುತ್ತೆ, ಮತ್ತೊಂದು ಹಂತ ಕೆಳಗಿಳಿಯುತ್ತೆ, ಮತ್ತೊಂದು ಹಂತ ಮೇಲೆ, ಮತ್ತೊಂದು ಹಂತ ಮೇಲೆ, ಮತ್ತೊಂದು ಹಂತ ಮೇಲೆ. ಎಲ್ಲಿಂದ ಪ್ರಾರಂಭವಾಯಿತೋ ಅಲ್ಲಿಗೆ ಮತ್ತೆ ಹೋಗಿ ತಲುಪುತ್ತೆ. ಆತ್ಮಲೋಕ, ಬುದ್ಧಿಲೋಕ, ಮೇಲಿನ ಮನೋಲೋಕ, ಕೆಳಗಿನ ಮನೋಲೋಕ, ಮತ್ತೆ ಕಾಮಲೋಕ, ಸ್ಥೂಲ ಲೋಕ. 7 ಲೋಕಗಳಲ್ಲಿ ಹಂತ ಹಂತವಾಗಿ ಇಳಿಯುತ್ತೆ, ಹಂತ ಹಂತವಾಗಿ ಮೇಲೇರುತ್ತೆ. ಹೇಗೆ ಅಂತಂದ್ರೆ, ಪ್ರಾರಂಭದಲ್ಲಿ, ಸೃಷ್ಟಿಯ ಪ್ರಾರಂಭದಲ್ಲಿ 2 ಗೋಳಗಳು ಆತ್ಮಲೋಕದಲ್ಲಿ, 2 ಗೋಳಗಳು ಬುದ್ಧಿ ಲೋಕದಲ್ಲಿ, 2 ಗೋಳಗಳು ಮನೋಲೋಕದಲ್ಲಿ, ಮೇಲಿನ ಮನೋಲೋಕದಲ್ಲಿ, 1 ಗೋಳ ಕೆಳಗಿನ ಮನೋಲೋಕದಲ್ಲಿ ಇರುತ್ತೆ. ಇಲ್ಲಿ 7 ಪ್ರದಕ್ಷಿಣೆ ಆದ್ಮೇಲೆ ಅವು ಒಂದು ಹಂತ ಕೆಳಗಿಳಿಯುತ್ತವಲ್ಲ, ಕೆಳಗಿಳಿದಾಗ 2 ಗೋಳಗಳು ಆತ್ಮಲೋಕದಲ್ಲಿದೆಯಲ್ಲ, ಅದು ಬುದ್ಧಿ ಲೋಕಕ್ಕೆ ಕೆಳಗಿಳಿಯುತ್ತೆ. ಬುದ್ಧಿ ಲೋಕದಲ್ಲಿ 2 ಗೋಳಗಳಿದೆಯಲ್ಲ, ಅದು ಕೆಳಗಿಳಿದು ಮೇಲಿನ ಮನೋಲೋಕಕ್ಕೆ ಬರುತ್ತೆ. ಇಲ್ಲಿ ಮೇಲಿನ ಮನೋಲೋಕದಲ್ಲಿ 2 ಗೋಳಗಳಿದೆಯಲ್ಲ, ಅದು ಕೆಳಗಿಳಿದು ಕೆಳಗಿನ ಮನೋಲೋಕಕ್ಕೆ ಬರುತ್ತೆ. ಇಲ್ಲಿ 1 ಗೋಳ ಇತ್ತಲ್ಲ ಕೆಳಗಿನ ಮನೋಲೋಕದಲ್ಲಿ, ಅದು ಕಾಮಲೋಕಕ್ಕೆ ಇರುತ್ತೆ. ಅಂದರೆ ಈ 2 ಹಂತಗಳಲ್ಲೂ ಸ್ಥೂಲ ಲೋಕದಲ್ಲಿ ಗೋಳಗಳೇ ಇಲ್ಲ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಇದನ್ನು ಚಿತ್ರದ ಮೂಲಕ ತೋರಿಸಿದ್ರೆ ಮುಂದೆ ಗೊತ್ತಾಗುತ್ತೆ. ಇನ್ನೊಂದು ಹಂತ ಕೆಳಗಿಳಿದಾಗ ಏನಾಗುತ್ತೆ, ಒಂದು ಗ್ರಹ ಕಾಮಲೋಕವನ್ನು ಬಿಟ್ಟು ಸ್ಥೂಲ ಲೋಕಕ್ಕೆ ಬರ್ತದೆ. ಆ ನಂತರ ಭೂಮಿ ಅನ್ನುವಂಥ ಒಂದು ಗ್ರಹ ಆ 4ನೆಯ ಸರಪಳಿಯಲ್ಲಿ ಪೂರ್ತಿ ಕೆಳಗಿಳಿದು ಬಿಡುತ್ತೆ. ಸ್ಥೂಲ ಲೋಕದ ಪೂರ್ಣ ಕೆಳಭಾಗಕ್ಕೆ ಇಳಿಯುತ್ತೆ. ಇದನ್ನು ಮುಂದೆ ಯಾವಾಗಲಾದರೂ ನಾನು ವಿಡಿಯೋನಲ್ಲಿ ತೋರಿಸ್ತೇನೆ. ಆದರೆ ಈಗ ಇಷ್ಟು ತಿಳ್ಕೊಳ್ಳಿ, ಗೋಳ ಸರಪಳಿಗಳು 7 ಸರಪಳಿಗಳು ಒಂದರ ನಂತರ ಒಂದು ಪ್ರಕಟವಾಗಿ ಹಂತ ಹಂತವಾಗಿ ಕೆಳಗಿಳಿದು ಹಂತ ಹಂತವಾಗಿ ಮೇಲೆ ಇರುತ್ತೆ. ಒಂದು ಗ್ರಹ ಸರಪಳಿ ಇದೆಯಲ್ಲ, ಆ ಗ್ರಹ ಸರಪಳಿಯನ್ನು ಕಲ್ಪಕಾಲ ಅಂತ ಹೇಳ್ತಾರೆ. 432 ಕೋಟಿ ವರ್ಷಗಳು. ಈ ಹಂತ ಹಂತವಾಗಿ ಕೆಳಗಿಳಿದು ಮೇಲೆ ಹೋಗಲಿಕ್ಕೆ 7 ಗ್ರಹ ಸರಪಳಿಗಳಿರುತ್ತೆ. ಅಂದರೆ 7 ಕಲ್ಪಕಾಲ. ಈಗ ನಾವು ವಾಸ ಮಾಡ್ತಾ ಇರೋದು ಯಾವ ಕಲ್ಪದಲ್ಲಿ? ನಮ್ಮ ಸಂಕಲ್ಪದಲ್ಲಿ ನಾವು ಏನು ಹೇಳ್ತೀವಿ? ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ವೈವಸ್ವತ ಮನ್ವಂತರೆ. ನಂತರ ಇಲ್ಲ, ಮನ್ವಂತರಕ್ಕೆ ಮೊದಲು ಏನು ಹೇಳ್ತೇವೆ? ಶ್ವೇತವರಾಹ ಕಲ್ಪೆ ಹೇಳ್ತೀವ ಇಲ್ವಾ? ಇದು ಶ್ವೇತವರಾಹ ಕಲ್ಪ, 4ನೆಯ ಕಲ್ಪ ಕೆಳಕ್ಕೆ ಬಂದಿದೆ ಪೂರ್ತಿ. ಈ ಶ್ವೇತವರಾಹ ಕಲ್ಪಕ್ಕೆ ನಾವು ಬಂದು ತಲುಪಿದ್ದೀವಿ. ಇವರು ಸೃಷ್ಟಿ ಬಗ್ಗೆ ಏನು ಹೇಳ್ತಿದ್ದಾರೆ ಅಂದರೆ, ಸೃಷ್ಟಿ ಇದಕ್ಕಿಂತ ಹಿಂದೆ ನಡೆದದ್ದು. ಇನ್ನು ಒಂದು ಗೋಳ ಸರಪಳಿನೂ ಸೃಷ್ಟಿ ಆಗಿರಲಿಲ್ಲ. ಹಿಂದೆ ಒಂದು ವಿಶ್ವವಿತ್ತು. ಆ ವಿಶ್ವದಲ್ಲಿ 7 ಕಲ್ಪಕಾಲಗಳು ಮುಗಿದಿತ್ತು. ಅದನ್ನು 7 ಎಟರ್ನಿಟೀಸ್ ಅಂತ ಕರೀತಾರೆ ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ. ಎಟರ್ನಿಟೀಸ್ ಅಂತ ಅಂದರೆ ಅನಂತ ಕಾಲ. 7 ಅನಂತ ಕಾಲಗಳು ಅಭಿವ್ಯಕ್ತವಾಗಿದ್ದುವು, ಒಂದರ ನಂತರ ಒಂದು. ಆ ನಂತರ ವಿಶ್ವ ಇಟ್ ವಾಸ್ ಇನ್ ಡೀಪ್ ಸ್ಲಂಬರ್ ಫಾರ್ 7 ಎಟರ್ನಿಟೀಸ್. 7 ಕಲ್ಪಗಳ ಸೃಷ್ಟಿಯಾದ ಮೇಲೆ 7 ಕಲ್ಪಗಳ ಕಾಲ ಭಗವಂತ ಯೋಗ ನಿದ್ರೆಯಲ್ಲಿದ್ದ. ಆಳ ನಿದ್ರೆಯನ್ನು ತಲುಪಿತ್ತು. ವಿಶ್ವದಲ್ಲಿ ಏನೂ ಇರಲಿಲ್ಲ.
ಏನೆಲ್ಲ ಸೃಷ್ಟಿಯಾಗಿತ್ತೋ ಅದೆಲ್ಲ ಲಯವಾಗಿ ಹೋಗಿತ್ತು, ಲೀನವಾಗಿ ಹೋಗಿತ್ತು. ಅದು ಏನಿತ್ತೋ ಅಲ್ಲಿ ಅದನ್ನು ನಾವು ಊಹಿಸಿಕೊಳ್ಳಲು, ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅದನ್ನು ವರ್ಣಿಸಲಿಕ್ಕೆ ಸಹ ಹೋಗಬಾರ್ದು ನಾವು. ಕಾರಣ ಅದು ವರ್ಣನೆಗೆ ಅತೀತ, ಅಳತೆಗೆ ಮೀರಿದ್ದು, ಚಿಂತನೆಗೆ ನಿಲುಕದ್ದು, ಮನಸ್ಸಿಗೆ ಎಟುಕದ್ದು. ಅಂಥ ಒಂದು ಸ್ಥಿತಿ, ಅದು ಗಾಢಾಂಧಕಾರದ ಸ್ಥಿತಿ. ಅಂಥ ಗಾಢಾಂಧಕಾರ ಸ್ಥಿತಿಯನ್ನೇ ಇವರು ಅವ್ಯಕ್ತ ಅಂತ ಹೇಳಿದ್ದು. ಹಿಂದಿನ 7 ಕಲ್ಪಗಳು ಲಯವಾದ ಮೇಲೆ ಅವ್ಯಕ್ತ ಸ್ಥಿತಿಯಲ್ಲಿ ವಿಶ್ವವಿತ್ತು. ಅದನ್ನು ಮೊದಲನೆಯ ಸ್ಟ್ಯಾನ್ಸಾನಲ್ಲಿ ಅವರು ವಿವರಿಸ್ತಾರೆ. ಅದರ ಬಗ್ಗೆ ನಾನು ಈಗಾಗಲೇ ನಿಮ್ಮೊಡನೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೇನೆ. 2ನೆಯ ಸ್ಟ್ಯಾನ್ಸಾನಲ್ಲಿ ಆ 7 ಕಲ್ಪಗಳ ಕಾಲ ಪ್ರಳಯದ ನಂತರ ನಿದ್ರೆ ಮಾಡ್ತಾ ಇತ್ತಲ್ಲ, ಅದೇನಿತ್ತೋ ಅದು, ಅದರಲ್ಲಿ ಏನೋ ಈಗ ಬದಲಾವಣೆ ಆಗಬಹುದೇನೋ ಅನ್ನೋಂಥ ನಿರೀಕ್ಷೆಗಳು ಕಂಡುಬಂತು. ಸ್ಟೇಜ್ ಆಫ್ ಎಕ್ಸ್ಪೆಕ್ಟೆನ್ಸಿ, ದ ಸ್ಟ್ಯಾನ್ಸಾ ವಿಚ್ ಡಿಸ್ಕ್ರೈಬ್ಸ್ ದ ಸ್ಟೇಜ್ ಆಫ್ ಎಕ್ಸ್ಪೆಕ್ಟೆನ್ಸಿ. ಅಲ್ಲಿ ಕೆಲವು ಬದಲಾವಣೆಗಳು ನಡೆಯುತ್ತೆ. ಅದರ ಬಗ್ಗೆ ಸಹ ನಾನು ಈಗಾಗಲೇ ನಿಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೇನೆ. ಈಗ 3ನೆಯ ಸ್ಟ್ಯಾನ್ಸಾಗೆ ಬಂದಿದ್ದೇವೆ. 3ನೆಯ ಸ್ಟ್ಯಾನ್ಸಾ ಏನು ಹೇಳುತ್ತೆ? 3ನೇ ಚರಣ. ಈ 3ನೆಯ ಚರಣ ಬಹಳ ಗಹನವಾದಂಥ ವಿಷಯವನ್ನು ನಿಮ್ಮೊಡನೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಪಡುತ್ತೆ. ಇದನ್ನು ಪ್ರಾರಂಭ ಮಾಡಿದ್ದೆ ನಾನು ಕಳೆದ ಒಂದು ಅಧ್ಯಯನದ ತರಗತಿಯಲ್ಲಿ. ಇದನ್ನು ಪ್ರೆಸ್ಟೀನ್ ಅನ್ನುವಂತಹ ಒಬ್ಬ ಲೇಖಕ ಸಣ್ಣ ಪುಸ್ತಕ ಬರೆದಿದ್ದಾರೆ, ಸ್ಟೋರಿ ಆಫ್ ಕ್ರಿಯೇಷನ್ ಅಂತ, ಚಿಕ್ಕದು. ಆ ಪುಸ್ತಕಕ್ಕೆ ಆಧಾರ ಸೀಕ್ರೆಟ್ ಡಾಕ್ಟ್ರಿನ್ನೇ. ಅವರೇನು ಮಾಡಿದ್ದಾರೆ, ಸೀಕ್ರೆಟ್ ಡಾಕ್ಟ್ರಿನಲ್ಲಿರುವಂತಹ ಕಾಸ್ಮೋಜೆನೆಸಿಸ್ ಮತ್ತು ಆಂಥ್ರೋಪೋಜೆನೆಸಿಸ್, ವಿಶ್ವ ಸೃಷ್ಟಿ, ಮಾನವ ಸೃಷ್ಟಿಯನ್ನು ಚೆನ್ನಾಗಿ ಓದಿ ತಕ್ಕ ಮಟ್ಟಿಗೆ ಅವರು ಅದನ್ನು ಜೀರ್ಣಿಸಿಕೊಂಡು ಚಿಕ್ಕ ಪುಸ್ತಕವಾಗಿ ಪ್ರಕಟಿಸಿದ್ದಾರೆ. ಅದರಲ್ಲಿ ಅವರೇನು ಬರೀತಾರೆ, 3rd ಸ್ಟ್ಯಾನ್ಸಾ ಈಸ್ ದ ಫಸ್ಟ್ ಸ್ಟೇಜ್ ಆಫ್ ಕ್ರಿಯೇಷನ್ ಆಫ್ ಮಟೀರಿಯಲ್ ಯೂನಿವರ್ಸ್. ಪದಾರ್ಥ ಪ್ರಪಂಚದ ಸೃಷ್ಟಿಯ ಮೊದಲನೆಯ ಹಂತ ಅಂತ ಬರೀತಾರೆ ಪ್ರೆಸ್ಟೀನ್ ಅವರು. ಆದರೆ ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಏನು ಹೇಳುತ್ತಾರೆ ಅವರು ಅಂದರೆ, ವಿಶ್ವ ಎಚ್ಚರಗೊಳ್ಳುವಿಕೆಯ ಹಂತ. ಅಂದರೆ ಮೊದಲನೇ ಸ್ಟ್ಯಾನ್ಸಾ, 2ನೇ ಸ್ಟ್ಯಾನ್ಸಾ ಎರಡೂ ಇನ್ನೂ ಅವ್ಯಕ್ತ ದೀರ್ಘ ನಿದ್ರೆಯಲ್ಲಿರುವಂತಹ ಆ ಸೃಷ್ಟಿಯ ಸ್ಥಿತಿಯನ್ನು ವಿವರಿಸ್ತಾ ಇದೆ. 3ನೆಯ ಸ್ಟ್ಯಾನ್ಸಾಗೆ ಬಂದಾಗ ವಿಶ್ವ ಏನಾಗ್ತಾ ಇದೆ? ಎಚ್ಚರಗೊಳ್ಳುತ್ತಿದೆ. ದ ಅವೇಕನಿಂಗ್ ಆಫ್ ದ ಕಾಸ್ಮಾಸ್. ಅವೇಕನಿಂಗ್ ಆಫ್ ದ ಕಾಸ್ಮಾಸ್. ಕಾಸ್ಮಾಸ್ ಅಂದರೆ ವಿಶ್ವ ಅಂತ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಎಚ್ಚರಗೊಳ್ಳುತ್ತಂತೆ. ಏನಾಗತ್ತೆ ಆ ಹಂತದಲ್ಲಿ? ಆ ಹಂತದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟು: ಜಗತ್ತಿನಲ್ಲಿ ಪ್ರತಿಯೊಂದು ಆವರ್ತನವೇ. ಆವರ್ತನ ಅಂತ ಅಂದರೆ ಅದು ಒಂದು ಸೈಕಲ್. ಹೇಗೆ ಸೈಕಲ್ಲು ಅಂತಂದರೆ, ರಾತ್ರಿ ಆದಮೇಲೆ ಹಗಲು, ಹಗಲಾದಮೇಲೆ ರಾತ್ರಿ. ಹೌದಾ ಅಲ್ವಾ? ಹುಟ್ಟಿದ ನಂತರ ಸಾವು, ಸಾವಿನ ನಂತರ ಹುಟ್ಟು, ಹೀಗೆ ಹಿಂಬಾಲಿಸ್ತಾ ಇರೋದು. ಇದನ್ನು ಲಾ ಆಫ್ ಸೈಕಲ್ಸ್ ಅಂತ ಕರೀತಾರೆ. ನಾನು ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀನಿ ನಾನು ಪ್ರಾರಂಭದ ತರಗತಿಗಳಲ್ಲಿ. ಯಾವಾಗ ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ ಕೊಟ್ಟಿರುವಂತಹ ಮೂಲಭೂತ ಸಿದ್ಧಾಂತಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ನೋ, ಆವಾಗ ಲಾ ಆಫ್ ಸೈಕಲ್ಸ್ನ ಹೇಳಿದ್ದೇನೆ. ಆವರ್ತನಗಳ ನಿಯಮ ಅಂತ. ಪ್ರತಿಯೊಂದು ಆವರ್ತನವೇ, ಯಾವುದೂ ನೇರ ರೇಖೆಯಲ್ಲ, ಎಲ್ಲವೂ ಸೈಕಲ್ಲೇ ಅಂದರೆ ಎಲ್ಲವೂ ಸರ್ಕಲ್ಲೇ. ಎಲ್ಲಿಂದ ಪ್ರಾರಂಭವಾಗಿತ್ತೋ ನಾವು ಪುನಃ ಹೋಗಿ ಅಲ್ಲೇ ತಲುಪ್ತೀವಿ, ಮತ್ತೆ ಬರ್ತೀವಿ, ಮತ್ತೆ ಸುತ್ತೀವಿ. ಎವ್ರಿಥಿಂಗ್ ಈಸ್ ಎ ಸೈಕಲ್. ಇಟ್ಸ್ ಕಾಲ್ಡ್ ಎಸ್ ಲಾ ಆಫ್ ಸೈಕಲ್ಸ್. ಅದನ್ನು ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಲಾ ಆಫ್ ಪೀರಿಯಾಡಿಸಿಟಿ. ಪೀರಿಯಾಡಿಸಿಟಿ ಅಂದರೆ ಆವರ್ತನಗಳ ಒಂದು ನಿಯಮ.
ಗಡಿಯಾರದ ಮುಳ್ಳು ಮೇಲೇರಿ ಕೆಳಗಿಳಿದ ಹಾಗೆ, ಕೆಳಗಿಳಿದು ಮತ್ತೆ ಮೇಲೇರಿ ಮತ್ತೆ ಕೆಳಗಿಳಿದ ಹಾಗೆ ಇರಲಿ. ಈಗ ವ್ಯಕ್ತ ಪ್ರಪಂಚದ ಸೃಷ್ಟಿಯ ಒಂದು ಆವರ್ತನ ನಿಯಮಕ್ಕೆ ಅನುಸಾರವಾಗಿ ಅದು ನಡೆಯುತ್ತೆ. ವ್ಯಕ್ತ ಪ್ರಪಂಚದ ಸೃಷ್ಟಿ ಆ ಆವರ್ತನದಲ್ಲಿ ಸಕ್ರಿಯ ಘಟ್ಟ ಒಂದಾದರೆ ನಿಷ್ಕ್ರಿಯ ಘಟ್ಟ ಒಂದು ಸ್ಲೀಪ್, ಒಂದು ಅವೇಕಂಡ್ ಸ್ಟೇಜ್. ಸ್ಲೀಪ್ ಮುಗಿದಿದೆ, ನೌ ಇಟ್ ಹ್ಯಾಸ್ ಟು ಗೆಟ್ ಅವೇಕಂಡ್. ಆದರೆ ಇದು ಅವೇಕನ್ ಆಗೋ ಹೊತ್ತಿಗೆ 2 ಸ್ಟೇಜ್ ಮುಗಿದೋಗಿದೆ, ಸ್ಟ್ಯಾನ್ಸಾ 1 ಆ್ಯಂಡ್ ಸ್ಟ್ಯಾನ್ಸಾ 2. ನಾವು ಅಷ್ಟೇ ರಾತ್ರಿ ಮಲಗ್ತೀವಿ, ಗಾಢ ನಿದ್ರೆಗೆ ಹೊರಟೋಗ್ತೀವಿ, ಬೆಳಿಗ್ಗೆ ಹೇಳ್ತೀವಲ್ಲ ತಕ್ಷಣ ಕಣ್ಬಿಟ್ಟು ಮೇಲೆ ಎದ್ದು ಬಿಡಲ್ಲ. ಶರೀರದಲ್ಲಿ ಏನಾಗತ್ತೆ, ಏನೋ ಸ್ವಲ್ಪ ಬದಲಾವಣೆಗಳು ಕಾಣುತ್ತೆ. ಸತ್ತ ಕೊರಡಿನ ಹಾಗೆ ಬಿದ್ದಿರ್ತೀವಿ, ಇಟ್ಸ್ ಮೋರ್ ಲೈಕ್ ಅನ್ಮ್ಯಾನಿಫೆಸ್ಟ್, ಇದ್ರೂ ಇಲ್ಲದೆ ಇದ್ದ ಹಾಗೆ. ಓಕೆ, ಆ ನಂತರ ಸತ್ತ ಕೊರಡಿನ ಹಾಗೆ ಬಿದ್ದಿರುವಂತಹ ಶರೀರದಲ್ಲಿ ಉಸಿರಾಟದ ವೇಗ ಬದಲಾಗ್ಬೋದು, ಅಥವಾ ಸ್ವಲ್ಪ ಶಾಖ ಹೆಚ್ಚಾಗಬಹುದು, ಅಥವಾ ಕಣ್ಣಿನ ರೆಪ್ಪೆಗಳು ಏನೋ ಸಣ್ಣಗೆ ಮಿಟುಕಿದಂತೆ ಅಥವಾ ಮಿಟುಕುತ್ತೇನೋ ಅನ್ನೋ ರೀತಿಯಲ್ಲಿ ಬದಲಾವಣೆ ಆಗಬಹುದು. ಅದು ನಿರೀಕ್ಷಣೆಯ ಸ್ಥಿತಿ. ಅದರ ನಂತರ ಮನುಷ್ಯ ಏನು ಮಾಡ್ತಾನೆ, ಈ ಸ್ಟೇಜ್ಗಳೆಲ್ಲ ಪಾಸ್ ಆದಮೇಲೆ ಬೆಳಿಗ್ಗೆ ಮೆಲ್ಲಗೆ ಕಣ್ಣು ಬಿಡ್ತಾನೆ, ಮೆಲ್ಲಗೆ ಕಣ್ಣು ತೆಗಿತಾನೆ. ವಿಶ್ವವೂ ಹಾಗೆಯೇ, ಅವ್ಯಕ್ತದಲ್ಲಿದ್ದಂಥ ವಿಶ್ವ ನಿರೀಕ್ಷಣಾ ಘಟ್ಟವನ್ನು ತಲುಪಿ ನಿರೀಕ್ಷಣೆಯ ನಂತರ ಎಚ್ಚರಗೊಳ್ತಾ ಇದೆ. ಎಚ್ಚರಗೊಳ್ಳುವ ಕೆಲವು ಸಲ ನಾವೇನು ಮಾಡ್ತೀವಿ, ಕೈ ಎತ್ತಿ ಹೀಗೆ ನಿಮಿರ್ತೇವೆ ಅಲ್ವಾ. ವಿಶ್ವನೂ ಹಾಗೆ ವಿಕಾಸ ಹೊಂದುತ್ತೆ ಎಚ್ಚರಗೊಂಡ ನಂತರ. ನಾನು ಯಾಕೆ ಇದನ್ನು ಮನುಷ್ಯ ಮಲಗಿ ಎದ್ದೇಳೋದಕ್ಕೆ ಹೋಲಿಸ್ತಿದ್ದೀನಿ ಅಂದರೆ, ಆ್ಯಸ್ ಎಬೌವ್ ಸೋ ಬಿಲೋ, ಮೇಲ್ ಹೇಗಿದೆಯೋ ಕೆಳಗೂ ಹಾಗೆ ಇದೆ. ಇದನ್ನು ಮತ್ತೊಂದು ವಾಕ್ಯದಲ್ಲಿ ಹೇಳೋದಾದರೆ, ಆ್ಯಸ್ ದ ಮ್ಯಾಕ್ರೋಕಾಸ್ಮ್ ಸೋ ದ ಮೈಕ್ರೋಕಾಸ್ಮ್, ಯತ್ ಬ್ರಹ್ಮಾಂಡೇ ತತ್ ಪಿಂಡಾಂಡೆ. ಬ್ರಹ್ಮಾಂಡವು ಹೇಗೆ ಎಚ್ಚರಗೊಳ್ಳುತ್ತೋ, ಸೃಷ್ಟಿಯಲ್ಲಿ ಹೇಗೆ ಅದು ಕೆಲಸ ಮಾಡುತ್ತೋ, ಹಾಗೆ ನಮ್ಮ ಪಿಂಡಾಂಡವು ಕೆಲಸ ಮಾಡುತ್ತೆ. ತಾಯಿಯ ಹೊಟ್ಟೆಯಲ್ಲಿರೋ ಒಂದು ಭ್ರೂಣ ಅದು ಸಹ ಹೀಗೆ ಇರುತ್ತೆ. ಪ್ರಾರಂಭದಲ್ಲಿ ಇದೇ ಹಂತಗಳನ್ನೇ ಪಾಸಾಗುತ್ತದು. ಅದು ಎಚ್ಚರಗೊಳ್ಳುತ್ತೆ ಒಂದು ಹಂತದಲ್ಲಿ. ಅದಕ್ಕೂ ಒಂದು ಅವೇರ್ನೆಸ್ ಇರುತ್ತೆ, ಫೀಟಲ್ ಅವೇರ್ನೆಸ್. ಇರಲಿ, ನಾನು ತುಂಬ ಕಾಂಪ್ಲಿಕೇಟ್ ಮಾಡಲಿಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ನನಗೆ ಗೊತ್ತು ಏನೋ ಅಂತ ನನಗೆ ಗೊತ್ತಿರೋ ಎಲ್ಲವನ್ನು ನಿಮ್ಗೆ ಹೇಳಲಿಕ್ಕೆ ಹೋದರೆ ಮೆನಿ ಥಿಂಗ್ಸ್ ಗೋಸ್ ಟೆಂಜೆನ್ಷಿಯಲಿ. ತಲೆ ಒಳಗೆ ಹೋಗಲ್ಲ, ತಲೆ ಮೇಲೆ ಹೋಗ್ಬಿಡುತ್ತೆ. ಬಟ್ ಇಷ್ಟು ತಿಳ್ಕೊಳ್ಳಿ, ದೆರ್ ಈಸ್ ಎ ಲಾ ಆಫ್ ಕರೆಸ್ಪಾಂಡೆನ್ಸಸ್ ಅಂತ. ಇದೆಲ್ಲ ಸೀಕ್ರೆಟ್ ಡಾಕ್ಟ್ರಿನಲ್ಲೇ ಬರುತ್ತೆ. ವಾಟ್ ಈಸ್ ಲಾ ಆಫ್ ಕರೆಸ್ಪಾಂಡೆನ್ಸಸ್? ಲಾ ಆಫ್ ಕರೆಸ್ಪಾಂಡೆನ್ಸಸ್ ಅಂದರೆ ಮೇಲ್ಮಟ್ಟದಲ್ಲಿ ಏನು ನಡೆಯುತ್ತೋ ಅದು ಕೆಳಗಿನ ಮಟ್ಟದಲ್ಲೂ ಕರೆಸ್ಪಾಂಡಿಂಗ್ಲಿ ಅದೇ ನಡೆಯುತ್ತೆ ಕೆಳಗಿನ ಮಟ್ಟದಲ್ಲೂ. ಈಗ ನಾನು ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದೇಳ್ತೀನಿ, ಭಗವಂತ ಸಹ ಕೋಟ್ಯಾಂತರ ವರ್ಷಗಳ ಕಾಲ ಮಲಗಿ ಮತ್ತೇನು ಮಾಡ್ತಾನೆ, ಎದ್ದೇಳ್ತಾನೆ. ಅಲ್ಲಿ ಏನು ದೀರ್ಘಕಾಲದ ತನಕ ನಡೆಯುತ್ತೋ ಇಲ್ಲದು ಸ್ವಲ್ಪ ಕಾಲದ ಪ್ರಮಾಣದಲ್ಲಿ ನಡೆಯುತ್ತೆ. ದ ಸೇಮ್ ಥಿಂಗ್ ಗೆಟ್ಸ್ ರಿಪೀಟೆಡ್. ಇಟ್ ಈಸ್ ನಥಿಂಗ್ ಬಟ್ ಸೈಕಲ್ಸ್. ಎವ್ರಿಥಿಂಗ್ ಈಸ್ ಎ ಸೈಕಲ್. ಸೊ ಹಾಗಾಗಿ ದಿಸ್ ಇಸ್ ಕಾಲ್ಡ್ ಲಾ ಆಫ್ ಕರೆಸ್ಪಾಂಡೆನ್ಸಸ್. ಈಗ ಇದನ್ನು ಅರ್ಥ ಮಾಡ್ಕೊಳ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ, ಈ ಹಂತದಲ್ಲಿ ಒಂದು ಬದಲಾವಣೆ, ಪರಿವರ್ತನೆ ಪ್ರಾರಂಭವಾಗುತ್ತದೆ. ಏನದು ಬದಲಾವಣೆ? ಇದುವರೆಗೂ ಏನೂ ಇರಲಿಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಒಂದು ಮಹಾಬಿಂದುವಾಗಿತ್ತು ಅಂತ ಹೇಳ್ತಾರೆ ಶೈವ ಸಿದ್ಧಾಂತದಲ್ಲಿ. ಅದನ್ನೇ ಸ್ಟೇಟ್ ಆಫ್ ಸಿಂಗ್ಯುಲಾರಿಟಿ ಅಂತಾರೆ ವಿಜ್ಞಾನದಲ್ಲಿ. ಅದನ್ನು ಮಂಡೇನ್ ಎಗ್ ಅಂತಾರೆ. ಮಂಡೇನ್ ಎಗ್
ಅಂದರೆ ಇಟ್ ಇಸ್ ಕಾಸ್ಮಿಕ್ ಎಗ್, ಅದನ್ನು ವಿಶ್ವಾಂಡ ಅಂತ ಕರೀತಾರೆ ಕೆಲವು ಕಡೆ. ಅದನ್ನು ಪರಬ್ರಹ್ಮನ್ ಅಂತ ಕರೆಯುತ್ತೆ ಉಪನಿಷತ್ತುಗಳು. ಅದನ್ನು ತದೇಕಂ ಅಂತ ಕರೆಯುತ್ತೆ ವೇದಗಳು. ಅದನ್ನು ಬೌದ್ಧರು ಬುದ್ಧಕಾಯ ಅಂತ ಕರೀತಾರೆ, ಶೂನ್ಯಕಾಯ ಅಂತಲೂ ಕರೀತಾರೆ. ಅದನ್ನು ಕಬಾಲ ಅಂದರೆ ಯಹೂದ್ಯರ ಒಂದು ಧರ್ಮಗ್ರಂಥ. ಕಬಾಲಾದಲ್ಲಿ ಅದನ್ನು ಯಹೋವಾ ಅಂತ ಕರೀತಾರೆ, ಯಹೋವಾ. ಕ್ರಿಸ್ತಿಯನ್ನರು ಅದನ್ನು ಫಾದರ್ ಅಂತ ಕರೀತಾರೆ. ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಎಲ್ಲಿ ಹುದುಗಿತ್ತೋ ಅದನ್ನು ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ ಈ ಸಂಕೇತದಿಂದ ವ್ಯಕ್ತಪಡಿಸ್ತಾರೆ. ಮ್ಯಾಡಮ್ ಬ್ಲಾವೆಟ್ಸ್ಕಿಯವರು ಬಹಳ ಗಹನವಾದ ವಿಚಾರಗಳನ್ನು ಸಂಕೇತಗಳ ಮೂಲಕ ತಿಳಿಸಿಬಿಡ್ತಾರೆ. ಇದು ಸಾಂಕೇತಿಕ, ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಕಾಸ್ಮೋಜೆನೆಸಿಸ್. ಸಾಂಕೇತಿಕವಾಗಿ ವಿಶ್ವ ಸೃಷ್ಟಿಯ ವರ್ಣನೆ. ಇವರೇನು ಮಾಡ್ತಾರೆ ಗೊತ್ತಾ, ಸೀಕ್ರೆಟ್ ಡಾಕ್ಟ್ರಿನ್ ಬರೆಯುವಾಗ ಒಂದು ಹಂತದಲ್ಲಿ ಅವ್ರು ಹೇಳ್ತಾರೆ, ದ ಆಥರ್ ಆಫ್ ದ ಬುಕ್ ಈಸ್ ವಿಜುವಲೈಸಿಂಗ್ ಥ್ರೂ ದ ಐ a circle with a dark content with a white periphery. ಅಂದರೆ ಒಂದು ಡಾರ್ಕ್ ಸರ್ಕಲ್, ಕತ್ತಲೆಯ ಸರ್ಕಲ್ಲು ವೃತ್ತ. ಈ ವೃತ್ತಕ್ಕೆ ಒಂದು ಪರಿಧಿ ಇದೆ. ಪರಿಧಿ ಅಂತ ಅಂದರೆ ಈ ಸುತ್ತಳತೆಯಲ್ಲಿರೋ ಗೆರೆ. ಈ ಗೆರೆ ಬಿಳಿ ಬಣ್ಣದ್ದು, ಮಧ್ಯದಲ್ಲಿ ಎಲ್ಲ ತುಂಬಿರೋದು ಗಾಢಾಂಧಕಾರ ಕತ್ತಲು. ಇದು ಫಸ್ಟ್ ಸ್ಟೇಜ್, ಅವ್ಯಕ್ತ. ಸಿಂಬಾಲಿಕಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಇದು ಅವ್ಯಕ್ತ. ಏಕಮೇವಾದ್ವಿತೀಯ, ತದೇಕಂ, ಏಕತತ್ವ. ಇದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ. ಈ ಬ್ರಹ್ಮಾಂಡದಲ್ಲಿ ಯಾವಾಗ ಒಂದು ಸಂಕಲ್ಪ ಅನ್ನೋದು ಉತ್ಪತ್ತಿಯಾಯಿತೋ ಆ ಮಹಾ ಸಂಕಲ್ಪವನ್ನು ನಾವೇನು ಹೇಳ್ತೇವೆ, ಏಕೋಸ್ಯಂ ಬಹೂನಾಂ. ಅಲ್ಲಿದ್ದಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರ ಕಾಸ್ಮಿಕ್ ಲೋಗಾಸ್ ಪ್ರಳಯದ ನಂತರ ಮಹಾಯೋಗ ನಿದ್ರೆಯಲ್ಲಿ ತೊಡಗಿದ್ನಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರ ಏಕತತ್ವ, ಅದು ಒಂದು ಸಂಕಲ್ಪವನ್ನು ಮಾಡ್ತು. ಏನಂತ, ನಾನು ಒಬ್ಬಂಟಿಯಾಗಿದ್ದೇನೆ, ನಾನು ಬಹುವಾಗಬೇಕು. ಏಕೋಸ್ಯಂ ಬಹೂನಾಂ ಅನ್ನೋ ಸಂಕಲ್ಪ ಬಂದ ತಕ್ಷಣ ಈ ವೃತ್ತದ ಮಧ್ಯದಲ್ಲಿ ಒಂದು ಬಿಳಿಯ ಚುಕ್ಕೆ, ಬೆಳಕಿನ ಚುಕ್ಕೆ ಕಾಣಿಸುತ್ತೆ. ಇದರ ಅರ್ಥ ಏನು ಅಂದರೆ, ದ ಕಾಸ್ಮಾಸ್ ಇಸ್ ಗೆಟಿಂಗ್ ಟ್ರಾನ್ಸ್ಲೇಟೆಡ್ ಫ್ರಮ್ ಅನ್ಮ್ಯಾನಿಫೆಸ್ಟ್ ಟು ಮ್ಯಾನಿಫೆಸ್ಟ್. ಅವ್ಯಕ್ತದಿಂದ ಏನಾಗ್ತಿದೆ, ಅದು ವ್ಯಕ್ತವಾಗಿ ಪ್ರಕಟವಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಈ ಒಂದು ಚುಕ್ಕೆ ಏನಿದೆ, ಇದು ಆ ಸಂಕಲ್ಪದ ಚಿಹ್ನೆ. ಇದು ಗ್ರೇಟ್ ಬ್ರೆತ್ ಅಂತೀವಿ. ಗ್ರೇಟ್ ಬ್ರೆತ್ ಅಂತ ಇದನ್ನು ಬಳಸೋದು ಬರೀ ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ ಮಾತ್ರನೇ, ಮತ್ತೆಲ್ಲೂ ಗ್ರೇಟ್ ಬ್ರೆತ್ ಅಂತ ಬರಲ್ಲ. ಗ್ರೇಟ್ ಬ್ರೆತ್ ಅಂದರೆ ಮಹಾಶ್ವಾಸ. ಎಂಥ ಮಹಾಶ್ವಾಸ ಅಂದರೆ ಅದು ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರ ಉಸಿರನ್ನು ಬಿಡಲಿಕ್ಕೆ ಪ್ರಯತ್ನ ಪಡುತ್ತಾನೆ. ಅಂದರೆ ಆತ ಉಸಿರು ಬಿಟ್ಟ ಹಾಗೆಲ್ಲ ಸೃಷ್ಟಿ ಏನಾಗುತ್ತೆ, ವ್ಯಕ್ತವಾಗ್ತಾ ಪ್ರಕಟವಾಗ್ತಾ ಹೋಗುತ್ತೆ. ಈಗಲೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರ ಏನು ಮಾಡ್ತಿದ್ದಾನೆ, ಉಸಿರನ್ನು ಬಿಡ್ತಲೇ ಇದ್ದಾನೆ. ನಿಶ್ವಾಸ, ಅದೆಷ್ಟು ಕೋಟಿ ವರ್ಷಗಳ ಕಾಲದ ನಿಶ್ವಾಸವೋ ಗೊತ್ತಿಲ್ಲ. ಇಂದಲ್ಲ ನಾಳೆ ಈ ನಿಶ್ವಾಸ ಮುಗಿದು ಏನಾಗುತ್ತೆ, ಉಚ್ಛ್ವಾಸ ಪ್ರಾರಂಭವಾಗುತ್ತೆ. ಉಚ್ಛ್ವಾಸ ಪ್ರಾರಂಭವಾದಾಗ ಪ್ರಕಟವಾಗಿದ್ದೆಲ್ಲ ಏನಾಗುತ್ತೆ, ಹಿಂತಿರುಗಿ ವಾಪಸ್ ಹೋಗ್ಬಿಡುತ್ತೆ. ಇದು ಗ್ರೇಟ್ ಬ್ರೆತ್ನ ಸಂಕೇತ.
ಇದು ಮಹಾಸಂಕಲ್ಪದ ಸಂಕೇತ. ಇದು ಸೃಷ್ಟಿ ಪ್ರಾರಂಭವಾಗುವಂತಹ ಒಂದು ಹಂತ. ಇದು ಸಹ ಸಿಂಬಾಲಿಕ್ ಪ್ರೆಸೆಂಟೇಷನ್. ಈಗ ಈ ಹಂತ ಬರುತ್ತೆ, ಏಕೋಸ್ಯಂ ಬಹೂನಾಂ ಅಂತ. ಇಲ್ಲೇನಾಗುತ್ತೆ ಅಂದರೆ, ಇಲ್ಲಿರೋದು ನಿರ್ಗುಣ ಬ್ರಹ್ಮ, ಇಲ್ಲಿ ಸಗುಣ ಬ್ರಹ್ಮ ವ್ಯಕ್ತವಾಗಲಿಕ್ಕೆ ಪ್ರಾರಂಭವಾಗ್ತಾನೆ. ಒನ್, ಓನ್ಲಿ ಒನ್ will start becoming 2 here, 2 becomes 3, 3 becomes 4, 4 becomes 6, 6 becomes 7 ಅಂತ ಹೇಳ್ತಾರೆ ಸೀಕ್ರೆಟ್ ಡಾಕ್ಟ್ರಿನ್ನ 3ನೇ ಸ್ಟ್ಯಾನ್ಸಾನಲ್ಲಿ. 1 becomes 2, 2 becomes 3, 3 becomes 4, 4 becomes 6, 6 becomes 7. ಇನ್ನು ಕೆಲವು ಕಡೆ ಸೇಮ್ ಸೀಕ್ರೆಟ್ ಡಾಕ್ಟ್ರಿನಲ್ಲೇ ಕಾಂಟ್ರಡಿಕ್ಷನ್ಸ್ ಆರ್ ದೇರ್. ನಮ್ಮ ಮಟ್ಟದಲ್ಲಿ ಅದನ್ನ ಅದಕ್ಕೆ ನಾನು ಹೇಳಿದ್ದು, ನೀವು ಎಷ್ಟೇ ಸೀಕ್ರೆಟ್ ಡಾಕ್ಟ್ರಿನ್ ಓದಿದ್ರೂ ಬಹಳಷ್ಟು ಅನುಮಾನಗಳಿರ್ತದೆ. ಓದದೇ ಇದ್ದರೆ ಯಾವ ಅನುಮಾನವೂ ಇರಲ್ಲ. ಓದಕ್ಕೆ ಶುರು ಮಾಡಿಬಿಟ್ರೆ ಬರೀ ಅನುಮಾನಗಳೇ ಬರ್ತದೆ. ಅಲ್ಲಿ ಬರೀ ಅನುಮಾನಗಳೇ. ನಿಮಗೆ ಫಾರ್ ಯುವರ್ ಇನ್ಫಾರ್ಮೇಷನ್, ನೆನ್ನೆ ರಾತ್ರಿ ನಾನು 1:30 ಮಲಗಿದಾಗ ಒಂದು ಪೇಜ್ ಬರ್ಕೊಳ್ಳಿಕ್ಕೆ ಅಷ್ಟು ತಡ್ಕಾಡಿದ್ದೀನಿ ಆ ಗ್ರಂಥದಲ್ಲಿ. ಸೊ ನಥಿಂಗ್ ಈಸ್ ಸೋ ಈಸಿ ಟು ಫಾಲೋ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ಎ ವೆರಿ ವೆರಿ ಡಿಫಿಕಲ್ಟ್. ನಾನು ಇದುವರೆಗೂ ಓದಿರೋ ಗ್ರಂಥಗಳಲ್ಲೆಲ್ಲ ನನ್ನ ಹೆಂಡತಿ ಹತ್ರಲ್ಲೂ ಮೊನ್ನೆ 2 ದಿವಸನೂ ಹೇಳ್ತಿದ್ದೆ, ನಾನು ಎಷ್ಟು ಪ್ರಯತ್ನ ಪಡ್ತಿದ್ದೀನಿ. ವೆರಿ ಡಿಫಿಕಲ್ಟ್. ಸೂಪರ್ಫಿಷಿಯಲಿ ನಾನು ಹಿಂದೆ ಓದಿದ್ದೀನಿ, ಮಾಡಿದ್ದೀನಿ. ಬಟ್ ಈ ಸಲ ನಾನು ಐ ವಾಂಟೆಡ್ ಟು ಗೋ ಟು ದ ಡೆಪ್ತ್. ಎಷ್ಟು ಆಳಕ್ಕೆ ನನ್ನಿಂದ ಸಾಧ್ಯವಿದೆಯೋ ಅಷ್ಟು ಆಳಕ್ಕೆ ಹೋಗೋಣ ಅಂತ. ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗ್ತಾ ಇದೆ ಅದು. ಅದನ್ನು ಸಮನ್ವಯ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ನಾನು ಯಾಕೆ ಹೇಳ್ತಿದ್ದೀನಿ ಈ ವಿಷಯ ಅಂತ ಅಂದರೆ, ನಾವು ಅಂದ್ಕೊಳ್ಳೋಷ್ಟು ಸರಳವಾದಂತಹ ವಿಷಯವೇ ಅಲ್ಲ ಸೃಷ್ಟಿ ಅನ್ನೋದು. ಬಹಳ ಗಹನವಾದ, ಗಂಭೀರವಾದ, ಸಂಕ್ಲಿಷ್ಟವಾದ ವಿಚಾರ. ಈ ವಿಚಾರವನ್ನು ಅರ್ಥ ಮಾಡ್ಕೊಳ್ತಾ ಹೋದಾಗ ಎಷ್ಟು ಅನುಮಾನಗಳು ಸೃಷ್ಟಿಯಾಗತ್ತೆ ಅಂದರೆ, ಇಲ್ಲೇನಾಯಿತು, ಏಕವಿತ್ತು, ಏಕ ಏನಾಯಿತು, ಇಲ್ಲಿ 2 ಆಯಿತು. 2 ಮುಂದೆ 3 ಆಗುತ್ತೆ, 3 ಮುಂದೆ 4 ಆಗುತ್ತೆ, 4 ಮುಂದೆ 6 ಆಗುತ್ತೆ, 6 7 ಆಗುತ್ತೆ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ 1 2 ಆಗುತ್ತೆ, 2 3 ಆಗುತ್ತೆ, 3 4 ಆಗುತ್ತೆ, 4 7 ಆಗುತ್ತೆ ಅಂತಾರೆ. 6 ಪ್ರಸ್ತಾಪ ಬರಲ್ಲ ಅಲ್ಲಿ. ಸೊ ದೀಸ್ ಆರ್ ದ ಇಶ್ಯೂಸ್. ಇದು ಅವ್ರು ಬರೆದಿರೋದು ತಪ್ಪಂತ ಅಲ್ಲ. ಶಿ ವಾಸ್ ಇನ್ ಎ ಡಿಫ್ರೆಂಟ್ ಪ್ಲೇನ್. ಆಲ್ ಟುಗೆದರ್ ಅವರ ಪ್ರಜ್ಞೆ ಯಾವುದೋ ಒಂದು ಉನ್ನತ ಪ್ರಜ್ಞಾಲೋಕದಲ್ಲಿ ಕೆಲಸ ಮಾಡ್ತಿತ್ತು. ಅವ್ರು ಬರೆದಿರೋದು ಕರೆಕ್ಟೇ, ಆದರೆ ನಮ್ಮ ಅರ್ಥಕ್ಕೆ ಇನ್ನೂ ಸರಿಯಾಗಿ ಸಿಗ್ತಾ ಇಲ್ಲ. ಅದನ್ನು ಹುಡುಕೊಂಡು ಸುಮಾರು 1-1.5 ಗಂಟೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನೆನ್ನೆ ರಾತ್ರಿ. ಓಕೆ, ಬೇರೆ ಪುಸ್ತಕಗಳನ್ನ ಪ್ಯಾರಲಲ್ಲಿ ಇಟ್ಕೊಂಡು, ಹಲವಾರು ಪುಸ್ತಕಗಳನ್ನ ಇಟ್ಕೊಂಡು ಕಂಬೈನ್ಡ್ ಸ್ಟಡಿ ಮಾಡ್ತಿದ್ದೀನಿ ನಾನು. ಓಕೆ, ಆಗ ಒಂದು ಕಡೆ ಅವರು ಕೊಡ್ತಾರೆ, ಹೌದು 6 ಆಗುತ್ತೆ, 6ಕ್ಕೆ ಮತ್ತೆ 1 ಬಂದು ಸೇರಿಕೊಳ್ಳುತ್ತೆ. ಆದರೆ ಈ 6 ಮತ್ತು 7ರ ಪ್ರತ್ಯೇಕತೆಯ ಬಗ್ಗೆ ಒಂದು ವಿವರಣೆ ಕೊಡ್ತಾರೆ ಅವರು. ಇರಲಿ, ಅದನ್ನು ನಾನು ಮತ್ತೆ ಮುಂದೆ ತಗೊಳ್ತೀನಿ. ಈ ಹಂತದಲ್ಲಿ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. 1 2 2 3 3 4 4ರಿಂದ 6 6ರಿಂದ 7. ಈ 7 ಅನ್ನೋದು ಸೀಕ್ರೆಟ್ ಡಾಕ್ಟ್ರಿನ್ನ ಪ್ರಕಾರ ಬಹಳ ಪವಿತ್ರವಾದ ಸಂಖ್ಯೆ. ಸಪ್ತ ಪ್ರಜಾಪತಿಗಳು, ಬಹಳ ದೊಡ್ಡ ಕೆಲಸ ಅವ್ರದ್ದು ಸೃಷ್ಟಿಯಲ್ಲಿ. ಮುಂದಿನ ಸ್ಟ್ಯಾನ್ಸಾನಲ್ಲಿ ಅದನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡೋಣ. ಈ ಹಂತದಲ್ಲಿ ಇದು ಏನಾಗ್ತಾ ಇದೆ ಅಂತಂದರೆ, ಇಟ್ ಈಸ್ ಇನ್ಕ್ರೀಸಿಂಗ್. ಒಂದೇ ಒಂದಿರೋದು ಸಂಖ್ಯೆಯಲ್ಲೂ ಜಾಸ್ತಿ ಆಗುತ್ತೆ. ಮತ್ತು ಸೃಷ್ಟಿಯ ಹಲವಾರು ಚಟುವಟಿಕೆಗಳು ಹೇಗೆ ನಡೆಯುತ್ತೆ ಅಂದರೆ, ಸೃಷ್ಟಿ ವಿಸ್ತಾರವಾಗುತ್ತಾ ಹೋಗುತ್ತೆ. ಇನ್ನೊಂದು ಮಲ್ಟಿಪ್ಲಿಕೇಶನ್ ಆಗಲ್ಲ, as per physics law ತಗೊಂಡ್ರೆ ವಂಡರ್ಫುಲ್ ವಂಡರ್ಫುಲ್. 1 will become 2, 2 will become 4, 4 will become 8. ಇದು ನೀವು ಕೇಳ್ತಿರೋ ಪ್ರಶ್ನೆ ಬಹಳ ಸಮಂಜಸವಾದ ಪ್ರಶ್ನೆ. ವೈಜ್ಞಾನಿಕವಾಗಿ ನಾವು ಹಾಗೆ ಅರ್ಥ ಮಾಡ್ಕೊಳ್ಳೋದು. ಈಗ ಒಂದು ತಂದೆ, ಒಂದು ತಾಯಿ, ಒಂದು ವೀರ್ಯ, ಒಂದು ಅಂಡ, 2 ಸಂಯೋಗ ಹೊಂದಿದ ತಕ್ಷಣ ಒಂದು ಸಂಯುಕ್ತ ಜೀವಕೋಶ ಝೈಗೋಟ್ ಅನ್ನೋದು ಬರುತ್ತೆ. ಆ ಝೈಗೋಟ್ ಏನು ಮಾಡುತ್ತೆ, ಕೆಲವೇ ಕ್ಷಣಗಳಲ್ಲಿ ಅದರ ಪೊಟೆನ್ಷಿಯಲ್ ಹೇಗಿರುತ್ತೆ ಅಂದರೆ, ಅದರಲ್ಲಿ ಅಡಕವಾಗಿರೋ ಶಕ್ತಿ, ಅದರಲ್ಲಿರೋ ಪ್ರೋಗ್ರಾಮಿಂಗ್, ಅದರ DNA ನಲ್ಲಿ ಏನು ಪ್ರೋಗ್ರಾಮಿಂಗ್ ಇರುತ್ತೆ ಅಂದರೆ, ನೋಡಿ,
ಜೀವಕೋಶ ಎಷ್ಟು ಸಣ್ಣದು ಗೊತ್ತಾ? ನಿಮ್ಮ ಕಣ್ಣಿಗೆ ಕಾಣಲ್ಲ, ಕಣ್ಣಿಗೆ ಕಾಣಲ್ಲ. ಆ ಜೀವಕೋಶದಲ್ಲಿ ಒಂದು ಕೋಶ ಕೇಂದ್ರ ಇರುತ್ತೆ, ನ್ಯೂಕ್ಲಿಯಸ್, ಇನ್ನೂ ಸಣ್ಣದು. ಆಕೆ ಕೋಶ ಕೇಂದ್ರದ ಒಳಗಡೆ DNA ತಂತುಗಳಿರುತ್ತವೆ. DNA ತಂತುಗಳು ಇನ್ನೂ ಸೂಕ್ಷ್ಮವಾದದ್ದು. ಮಿಲಿಯನ್ಗಳ ಗಟ್ಟಲೆ ನೈಟ್ರೋಜನ್, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಅಮೈನೋ ಆ್ಯಸಿಡ್ಗಳಿರುತ್ತೆ ಅದರಲ್ಲಿ. ಆ ಅಮೈನೋ ಆ್ಯಸಿಡ್ಗಳೇ DNA-ನಲ್ಲಿರುವಂತಹ ಬ್ಲೂ ಪ್ರಿಂಟ್ ಅಂದರೆ ನೀಲಿ ನಕ್ಷೆ. ಈ ತಂದೆ ತಾಯಿಯಿಂದ ಉತ್ಪತ್ತಿಯಾದ ಸಂಯೋಗ ಅಣು ಇದೆಯಲ್ಲ, ಜೀವಕೋಶ ಇದೆಯಲ್ಲ, ಝೈಗೋಟ್, ಅದು ಕಣ್ಣು ಕಾಣಿಸದೇ ಇರೋ ಸೂಕ್ಷ್ಮ ಅಣು, ಅದರಲ್ಲಿ ಅಣು ಕೇಂದ್ರ, ಜೀವಕೋಶ ಕೇಂದ್ರ. ಆ ಕೋಶ ಕೇಂದ್ರದ ಒಳಗೆ DNA. ಆ DNA-ನಲ್ಲಿ ಎಷ್ಟು ವಿಷಯ ಕಂಪ್ರೆಸ್ ಆಗಿರುತ್ತೆ ಅಂದರೆ ಕೆಲವೇ ಕ್ಷಣಗಳಲ್ಲಿ ಝೈಗೋಟ್ಗೆ ಗೊತ್ತು, ಮಲ್ಟಿಪ್ಲಿಕೇಶನ್ ಸ್ಟಾರ್ಟ್ ಮಾಡುತ್ತೆ. ಅದು ಹೇಗೆ ಮಲ್ಟಿಪ್ಲೈ ಮಾಡಬೇಕು ಅನ್ನೋದು ಅದಕ್ಕೆ ಗೊತ್ತು, ಯಾವ ವೇಗದಲ್ಲಿ ಮಲ್ಟಿಪ್ಲಿಕೇಶನ್ ಆಗಬೇಕು ಅನ್ನೋದು ಗೊತ್ತು, ಯಾವ್ಯಾವ ಸ್ಟೇಜ್ನಲ್ಲಿ ದೇಹದ ಯಾವ್ಯಾವ ಅಂಗಗಳು, ಅವಯವಗಳು, ಅಂಗಾಂಶಗಳು ಉತ್ಪತ್ತಿಯಾಗಬೇಕು ಅನ್ನೋದು ಗೊತ್ತು. ಆ ಭಗವಂತನ ಸೃಷ್ಟಿ ಎಷ್ಟು ಅದ್ಭುತ ಅಂದರೆ, ವಿಜ್ಞಾನವನ್ನು ಸ್ವಲ್ಪ ಆಳವಾಗಿ ತಿಳ್ಕೊಳ್ತಾ ಹೋದರೆ ನಿಮಗೆ ಮತಿಭ್ರಮೆಯಾಗ್ಬಿಡುತ್ತೆ. ನೀವು ಆ ಇನ್ಫಾರ್ಮೇಷನ್ನನ್ನು ಪೇಪರಲ್ಲಿ ಬರೆದ್ರೆ ಈ ಇಡೀ ಈ ರೂಮ್ನಲ್ಲಿರೋಂತಹ ಎಲ್ಲ ಸ್ಥಳದಲ್ಲಿ ಪುಸ್ತಕಗಳನ್ನು ತುಂಬಿದ್ರೆ ಎಷ್ಟು ಇನ್ಫಾರ್ಮೇಷನ್ ಇದೆಯೋ ಅಷ್ಟು ಇನ್ಫಾರ್ಮೇಷನ್ನು ಒಂದು ಜೀವಕೋಶದ ಕೋಶ ಕೇಂದ್ರದ ಒಳಗಿರುವ ಕ್ರೋಮೋಸೋಮ್ಗಳಲ್ಲಿರುವ DNA-ನಲ್ಲಿರುತ್ತೆ. ಒಂದು ಜೀವಕೋಶದಲ್ಲಿ ಇಟ್ಸ್ ಎ ವೆರಿ ಗ್ರೇಟ್ ಪ್ಯಾಕೇಜಿಂಗ್. ಅಂಥ ಪ್ಯಾಕೇಜಿಂಗ್ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆರ್ಟಿಫಿಷಿಯಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ನರದ ತಂತುಗಳನ್ನು ಒಂದಕ್ಕೊಂದು ಜೋಡಿಸ್ಕೊಂಡು ಹೋದರೆ ಎಷ್ಟು ದೂರ ಹೋಗ್ಬೋದು ಗೊತ್ತಾ ನೀವು? ಯು ಕ್ಯಾನ್ ಗೋ ಟು ಮೂನ್ ಆ್ಯಂಡ್ ಕಮ್ ಬ್ಯಾಕ್. ಮೂನ್ ಅಂದರೆ ಲಕ್ಷಾಂತರ ಕಿಲೋಮೀಟರ್ಗಳ ದೂರ ಹೋಗಿ ಬರ್ಬೋದು. ಅಷ್ಟು ಉದ್ದದ ನರಗಳು ಮನುಷ್ಯನಲ್ಲಿದೆ. ವಾಟ್ ಎ ಪ್ಯಾಕೇಜಿಂಗ್ ಆಫ್ ಲಾರ್ಡ್. ದಾಟ್ ಈಸ್ ಕ್ರಿಯೇಟೆಡ್. ಇರಲಿ, ಈಗ ನಾವು ಯಾಕೆ ಈ ಹಂತದಲ್ಲಿ ಪ್ರಶ್ನೆಗೆ ಈ ಒಂದು ವಿಷಯ ತಿಳಿಸ್ತಿದ್ದೀನಿ ಅಂದರೆ, ಝೈಗೋಟ್ ಇದೆಯಲ್ಲ, ಸಂಯೋಜಕಾಣು, ಅದು 1 2 ಆಗುತ್ತೆ, 2 4 ಆಗುತ್ತೆ, 4 8 ಆಗುತ್ತೆ, 8 16 ಆಗುತ್ತೆ, 16 32 64 128 128 256 ಈ ರೀತಿ ನಡ್ಕೊಂಡು ಹೋಗುತ್ತದೆ. ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಅದೊಂದು ಚೆಂಡಾಗ್ಬಿಡುತ್ತೆ. ಜೀವಕೋಶಗಳ ಒಂದು ಚೆಂಡು. ಅದನ್ನು ಮಾರ್ಯುಲಾ, ಬ್ಲಾಸ್ಟ್ಯುಲಾ, ಇದೆಲ್ಲ ಸ್ಟೇಜ್ಗಳು. ಎಂಬ್ರಿಯೋಜೆನೆಸಿಸ್ ಅಂದರೆ ಭ್ರೂಣದ ಬೆಳವಣಿಗೆಯಲ್ಲಿ ಇವೆಲ್ಲ ಹಂತಗಳು ಹಾಗೆ ನಡೆಯೋದು, ಮಲ್ಟಿಪ್ಲಿಕೇಶನ್. ಬಟ್ ಸೀಕ್ರೆಟ್ ಡಾಕ್ಟ್ರಿನ್ ಹೇಳೋ ಪ್ರಕಾರ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗಲ್ಲ. ಇಲ್ಲಿ ಯಾವ ಗಣಿತದ ರಹಸ್ಯವಿದೆಯೋ ನನಗೆ ಗೊತ್ತಿಲ್ಲ. ಇದನ್ನು ಅಡಿಷನ್ ಅಂತ ಹೇಳ್ಬೋದಾ, ಮಲ್ಟಿಪ್ಲಿಕೇಶನ್ ಅಂತ ಹೇಳ್ಬೋದಾ, ಅಥವಾ ಸಿನರ್ಜಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದಾ, ನನಗೂ ಅರ್ಥ ಆಗ್ತಾ ಇಲ್ಲ ಇದು. ಓಕೆ, ಇಟ್ ಈಸ್ ಬಿಯಾಂಡ್ ಅವರ್ ಕಾಂಪ್ರಹೆನ್ಷನ್. ಅವ್ರು ಹೇಳೋದು ಇಷ್ಟೇ, 1 2 2 3 3 4 4ರಿಂದ 6 6ರ ನಂತರ 1 7 ಸೇರಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಇರಲಿ, ಅವು ಏನೇನು ಅನ್ನೋದನ್ನು ಆಮೇಲೆ ಗಮನಿಸ್ತಾ ಹೋಗೋಣಂತೆ. 1 ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರ. 2 ಅಂತಂದರೆ ಆ ನಿರ್ಗುಣ ಬ್ರಹ್ಮ ಏನಾಗ್ತಾನೆ? ಸಗುಣ ಬ್ರಹ್ಮನಾಗ್ತಾನೆ. ಸಗುಣ ಬ್ರಹ್ಮನಾದಾಗ ಪುರುಷ ಮತ್ತು ಪ್ರಕೃತಿ, ಫಾದರ್ ಪ್ರಿನ್ಸಿಪಲ್ ಮತ್ತು ಮದರ್ ಪ್ರಿನ್ಸಿಪಲ್. ಇದನ್ನು ಮಾತಾ ಪಿತೃ ಅಂತ ಅಂತಾರೆ. ಈ ಫಾದರ್ ಪ್ರಿನ್ಸಿಪಲ್ ಆ್ಯಂಡ್ ಮದರ್ ಪ್ರಿನ್ಸಿಪಲ್ ಎರಡೂ ಇಲ್ಲಿರ್ತದೆ ವ್ಯಕ್ತವಾಗೋ ಸಮಯದಲ್ಲಿ. ಬೋತ್ ಆರ್ ದೇರ್, ಮೆಟರ್ನಲ್ ಆ್ಯಂಡ್ ಪೆಟರ್ನಲ್ ಪ್ರಿನ್ಸಿಪಲ್ಸ್. ಇಲ್ಲೇನಾಗ್ತಿದೆ, ಅವ್ಯಕ್ತ ಮೆಲ್ಲಗೆ ವ್ಯಕ್ತವಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಈ ಹಂತದಲ್ಲಿ. ಆ 2ರಿಂದ ಮಾತಾಪಿತೃಗಳಿಂದ 3 ಲೋಗೈ ಹೊರಗೆ ಬರುತ್ತೆ. ಲೋಗೈ, ಲೋಗಾಸ್ ಅಂತ ಹೇಳ್ತೀವಿ ನಾವು, ಕೇಳಿದ್ದೀರಾ ಇದು? ಲೋಗಾಸ್ ಅಂತ. ಇದು ಕಾಸ್ಮಿಕ್ ಲೋಗಾಸ್. ಇದು ಕಾಸ್ಮಿಕ್ ಲೋಗಾಸ್. ಕಾಸ್ಮಿಕ್ ಲೋಗಾಸ್ ಅನ್ನೋದು ಗ್ರೀಕ್ ಪದ. ಲೋಗಾಸ್ ಅಂತಂದರೆ ನಮ್ಮ ಪ್ರಕಾರ ಕಾಸ್ಮಿಕ್ ಲೋಗಾಸ್ ಅಂದರೆ
ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರ. ಆ ಬ್ರಹ್ಮಾಂಡೇಶ್ವರ ಪ್ರತ್ಯೇಕೀಕರಣಗೊಂಡು ವ್ಯಕ್ತವಾಗಲಿಕ್ಕೆ ಪ್ರಯತ್ನಿಸಿದಾಗ ಮಾತಾ ಪಿತೃ, ಪಿತೃ ಪುರುಷ, ಮಾತಾ ಪ್ರಕೃತಿ, ಈ ಎರಡರಿಂದ 3 ಪ್ರಿನ್ಸಿಪಲ್ಸ್ ಹೊರಗೆ ಬರುತ್ತೆ. ಯಾವುದೋ ತ್ರಿಮೂರ್ತಿಗಳು. ಯಾರು ತ್ರಿಮೂರ್ತಿಗಳು? ಶಿವ, ವಿಷ್ಣು, ಬ್ರಹ್ಮ. ಫಸ್ಟ್ ಲೋಗಾಸ್, ಸೆಕೆಂಡ್ ಲೋಗಾಸ್ ಅಂಡ್ ಥರ್ಡ್ ಲೋಗಾಸ್. ಫಸ್ಟ್ ಲೋಗಾಸ್ ಶಿವ, ಮೊದಲನೆಯ ಮೂರ್ತಿ. ಸೆಕೆಂಡ್ ಲೋಗಾಸ್ ವಿಷ್ಣು, ಮೂರನೆಯ ಥರ್ಡ್ ಲೋಗಾಸ್ ಬ್ರಹ್ಮ. ಈ ಅಂದರೆ 1 2 ಆಯಿತು, 2 3 ಆಯಿತು, 3 4 ಆಗುತ್ತೆ. ಏನದು? ಬಹಳ ಹುಡುಕದೆ ಕೊನೆಗೆ ಗೊತ್ತಾಯಿತು, ಆ 3 4 ಆಯಿತು ಅಂದರೆ 4 ಸೇರ್ಕೊಳ್ತು. ಅದಕ್ಕೆ 4 ಅಂದರೆ ಅದೊಂದು ದಿವ್ಯ ಶಕ್ತಿ, ಅದು ಸಂಚಾಲಕ ಶಕ್ತಿ. ಇಟ್ ಈಸ್ ಕೆಳಗಿನ ಹಂತದಲ್ಲಿ ಹೇಳಬೇಕು ಅಂದರೆ ಇಲ್ಲಿ ಎಲೆಕ್ಟ್ರಿಸಿಟಿ ಇದೆಯಲ್ಲ, ಅದು ಮತ್ತೇನೂ ಅಲ್ಲ, ಅದು 4. ಆ ಹಂತದಲ್ಲಿ ಯಾವುದನ್ನು 4 ಅಂತ ಕರೀತಿದ್ವೋ ಅದೇ ಕೆಳಗಡೆ ಇಳಿದು 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 ಈ ಹಂತದಲ್ಲಿ ಏನಾಗಿ ಪ್ರಕಟವಾಗ್ತಾ ಇದೆ? ಎಲೆಕ್ಟ್ರಿಸಿಟಿ. ಇಟ್ಸ್ ಎ ಟೈಪ್ ಆಫ್ ಎನರ್ಜಿ. ಅದು 4. ಅದಾದ ಮೇಲೆ 7 ಅಂದರೆ ಅದು ಸಪ್ತ ಶಕ್ತಿಗಳು, ಸಪ್ತ ಪ್ರಜಾಪತಿಗಳು. ಅದನ್ನು ಆಮೇಲೆ ನಾನು ಹೇಳ್ತೇನೆ, ಇರಲಿ. ಇದನ್ನು ಅವರು ವಿವರಿಸಿ ಹೇಳ್ತಾರೆ. ಈಗ ಈ ಸಂಕಲ್ಪ ಉಂಟಾದಾಗ ನಿರ್ಗುಣ ಬ್ರಹ್ಮ ಅಥವಾ ಮಾತಾ ಮತ್ತು ಪಿತಾ ಸಗುಣವಾಗಿ ವ್ಯಕ್ತವಾಗುತ್ತದೆ. ಪುರುಷ ಪ್ರಕೃತಿ ಎಂದು ಪ್ರಕಟವಾಗುತ್ತದೆ. ಪುರುಷ ಪ್ರಜ್ಞೆಯಾದರೆ ಪ್ರಕೃತಿ ಪದಾರ್ಥವಾಗಿ ಪ್ರಕಟವಾಗಲು ಪ್ರಾರಂಭವಾಗುತ್ತದೆ. ಪದಾರ್ಥವನ್ನೇ ನಾವು ಪ್ರಕೃತಿ ಅಂತ ಕರೆಯೋದು, ಚೈತನ್ಯವನ್ನು ನಾವು ಪುರುಷ ಅಂತ ಕರಿತೀವಿ. ಇಲ್ಲಿರುವಂಥ ಪ್ರಕೃತಿ ಯಾವುದು ಗೊತ್ತಾ? ಮದರ್ ಪ್ರಿನ್ಸಿಪಲ್, ಮೂಲ ಪ್ರಕೃತಿ. ಅದು ಮೂಲ ಪ್ರಕೃತಿ, ಅಸಲು ಬಂಡವಾಳ. ಆಮೇಲೆ ಇದೆಲ್ಲ ಪ್ರಕೃತಿ. ಆ ಮೂಲದಲ್ಲಿದ್ದ ಪ್ರಕೃತಿಯನ್ನು ಮೂಲ ಪ್ರಕೃತಿ ಅಂತ ಕರೀತಾರೆ. ಅದು ಸೃಷ್ಟಿಯ ಆದಿಯಲ್ಲೇ ಇರ್ತದೆ. ಆ ಮೂಲ ಪ್ರಕೃತಿ ಸ್ತ್ರೀ ತತ್ವವಾದರೆ ಚೈತನ್ಯ ಅನ್ನೋದು ಪುರುಷ ತತ್ವವಾಗಿರುತ್ತೆ. ಆಗ ಅದು 1 2 ವಿಭಾಗವನ್ನು ಹೊಂದತ್ತೆ. ಇವು 2 ಒಂದೇ ಸ್ಪಂದದ 2 ಮುಖಗಳು. ಅವುಗಳ ನಡುವೆ ಒಂದು ಅವಿನಾಭಾವ ಸಂಬಂಧವಿದೆ. ಪುರುಷ ವ್ಯಕ್ತಿಯಾಗಲು, ಪುರುಷ ವ್ಯಕ್ತವಾಗಲು ಪ್ರಕೃತಿಯ ಉಪಾಧಿ ಬೇಕು. ಪ್ರಕೃತಿ ಎಂಬ ಉಪಾಧಿ ಜೈವಿಕವಾಗಬೇಕಾದರೆ ಪುರುಷ ಬೇಕು. ಬಹಳ ಮುಖ್ಯವಾದಂಥ ವಿಷಯ. ಸಾಂಖ್ಯಶಾಸ್ತ್ರದ ಪ್ರಕಾರ ಸಾಂಖ್ಯ ಸೃಷ್ಟಿಯನ್ನು ಪುರುಷ ಮತ್ತು ಪ್ರಕೃತಿ ಅನ್ನೋ 2 ತತ್ವಗಳಲ್ಲೇ ವಿವರಿಸುತ್ತೆ. ಹಿಂದೂ ಧರ್ಮದಲ್ಲಿ ಎಷ್ಟು ದರ್ಶನಗಳಿವೆ? ವೆರಿ ಗುಡ್. ಷಡ್ ದರ್ಶನಗಳು. ಷಡ್ ದರ್ಶನಗಳಲ್ಲಿ ಒಂದು ದರ್ಶನ ಸಾಂಖ್ಯ, ಸಾಂಖ್ಯಶಾಸ್ತ್ರ, ಸಾಂಖ್ಯ ದರ್ಶನ. ಆ ಸಾಂಖ್ಯದಲ್ಲಿ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಅವರು ಪುರುಷ ಪ್ರಕೃತಿಯನ್ನೇ ವಿವರಿಸ್ತಾ ಹೋಗ್ತಾರೆ. ಆ ಪುರುಷ ಪ್ರಕೃತಿಗೆ ಹಿಂದೆ ಇರುವಂತಹ ವಿಷಯವನ್ನು ಅವ್ರು ತಗೊಳ್ಳಲ್ಲ ಗಣನೆಗೆ. ಆ ಪುರುಷ ಪ್ರಕೃತಿ ಹೇಗೆ ಅವಿನಾಭಾವ ಸಂಬಂಧ ಹೊಂದಿರುತ್ತೆ ಅಂದರೆ ಅವೆರಡಕ್ಕೂ ಮೂಲ ಇದೆ. ಅದೇ ಮೂಲ, ಆ ಪರಬ್ರಹ್ಮನೇ ಮೂಲ. ಪುರುಷ ವ್ಯಕ್ತವಾಗಲಿಕ್ಕೆ ಒಂದು ಪದಾರ್ಥವಾಗಿ ಪ್ರಕೃತಿ ಬೇಕಾಗತ್ತೆ. ಪ್ರಕೃತಿ ಇಲ್ಲದೆ ಪುರುಷ ವ್ಯಕ್ತವಾಗಲ್ಲ. ಆದರೆ ಪ್ರಕೃತಿ ಜಡ. ಅದಕ್ಕೆ ಜೀವ ಬರಬೇಕಂದ್ರೆ ಪುರುಷ ಅದರನ್ನು ಪ್ರವೇಶ ಮಾಡಬೇಕು. ಇದು ಅದರ ಅವಿನಾಭಾವ ಸಂಬಂಧ. ವಿಶ್ವದ ವಿಕಸನ ಪ್ರಾರಂಭವಾಗುತ್ತದೆ, ಸಂಕುಚನ ಮುಗಿದು ಹೋಗುತ್ತದೆ. ಸಂಕಲ್ಪದ ನಂತರ ವಿಕಸನವು ವೇಗವಾಗಿ ಪ್ರಾರಂಭಿಸುತ್ತದೆ. ಪದಾರ್ಥ ಪ್ರಪಂಚವು ಈಗ ಏಕರೂಪ ಸ್ಥಿತಿಯಲ್ಲಿದೆ. ಈ ಹಂತದಲ್ಲಿ ಪದಾರ್ಥ ಹೋಮೋಜೀನಸ್ ಆಗಿದೆ. ಹೋಮೋಜೀನಸ್ ಅಂದರೆ ಏಕರೂಪ ಪದಾರ್ಥ. ಅದಕ್ಕೆ ನಾನಾ ವಿಧಗಳ ಪದಾರ್ಥ ಇಲ್ಲ, ಅಲ್ಲಿರೋ ಪದಾರ್ಥ ಒಂದೇ. ಅದು ಕಂಪ್ಲೀಟ್ಲಿ ಹೋಮೋಜೀನಸ್. ಈಗ ನಾನೊಂದು ಬಿಳಿ ಬಟ್ಟೆ ಹಾಕ್ಕೊಂಡಿದ್ದೀನಿ. ಆ ಬಿಳಿ ಬಟ್ಟೆನ ನಾವೇನಂತ ಹೇಳ್ಬೋದು? ಹೋಮೋಜೀನಸ್. ಎಲ್ಲಿ ನೋಡಿದ್ರೂ ಒಂದೇ ಬಣ್ಣ.
ಆ ಬಿಳಿ ಬಟ್ಟೆ ಮೇಲೆ ಅಲ್ಲಲ್ಲಿ ಕೆಂಪು, ಅಲ್ಲಲ್ಲಿ ಹಸಿರು, ಅಲ್ಲಲ್ಲಿ ಹಳದಿ, ಮತ್ತೆಲ್ಲೋ ಬೂದು, ಮತ್ತೆಲ್ಲೋ ಕಂದು ಎಲ್ಲ ಹಾಕಿದ್ರೆ ಅದೇನಾಗುತ್ತದು? ಹೆಟ್ರೋಜಿನಸ್, ಬಹುರೂಪ ಆಗುತ್ತೆ. ಏಕರೂಪ ಹೋಮೋಜಿನಸ್, ಬಹುರೂಪ ಹೆಟ್ರೋಜಿನಸ್. ಇದು ಹೋಮೋಜಿನಸ್ ಪ್ರಾರಂಭದಲ್ಲಿ. ಈ ಹೋಮೋಜಿನಸ್ ಪದಾರ್ಥ ಯಾವಾಗ ಈ ಸಂಕಲ್ಪ ಉಂಟಾಗುತ್ತೋ, ಅದು ವ್ಯಕ್ತವಾಗಲಿಕ್ಕೆ ಪ್ರಾರಂಭವಾಗುತ್ತೋ, ಆಗ ಅದು ಹೆಟಿರೋಜಿನಸ್, ಬಹುರೂಪಗಳನ್ನು ಪಡೀಲಿಕ್ಕೆ ಪ್ರಾರಂಭ ಮಾಡುತ್ತೆ. ಈ ಬಹುರೂಪಗಳು ಅದರಲ್ಲಿ ಉಂಟಾಗಕ್ಕೆ ಕಾರಣ ಫೋಹತ್ ಅನ್ನೋ ಶಕ್ತಿ. ಈ ಫೋಹತ್ ಅನ್ನೋದು ಬಹಳ ಸುಂದರವಾದ ಪದ. ಐ ರಿಮೆಂಬರ್ ಮೈ ಟೀಚರ್ ಎಸ್ ಕೃಷ್ಣಮೂರ್ತಿ ಟಾಕಿಂಗ್ ಅಬೌಟ್ ದಿಸ್. ಅವರೇ ನನಗೆ ಒಮ್ಮೆ ಫೋಹತ್ ಬಗ್ಗೆ ವಿಷಯ ತಿಳಿಸಿದ್ದು. ಸುಮಾರು 25-26 ವರ್ಷಗಳ ಹಿಂದೆ ಅವ್ರು ಹೇಳಿದರು, ಡಾಕ್ಟ್ರೇ ಫೋಹತ್ ಅನ್ನೋ ಪದ ಸೀಕ್ರೆಟ್ ಡಾಕ್ಟ್ರಿನಲ್ಲಿದೆ. ಅವ್ರು ಹೇಳಿದರು, ನಾನು ಇನ್ನೂ ಸೀಕ್ರೆಟ್ ಡಾಕ್ಟ್ರಿನ್ ಮುಟ್ಟಿರಲಿಲ್ಲ. ಆಗ ಅವ್ರು ಹೇಳಿದಾದಮೇಲೆ ನಾನು ಐ ಜಸ್ಟ್ ಟಚ್ ದಟ್ ಬುಕ್. ಫೋಹತ್ ಅನ್ನೋ ಪದವನ್ನು ಹೇಗೆ ಬಳಸಿದ್ದಾರೆ ಅಂತಂದರೆ ಈ ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಒಂದೊಂದು ಹಂತದಲ್ಲಿ ಒಂದೊಂದು ಮಟ್ಟದ ಅರ್ಥ ಕೊಡುತ್ತದೆ. ಈಗ ನಾನು ಹೇಳಿದ್ನಲ್ಲ, ನಮ್ಮ ಸ್ಥೂಲ ಲೋಕದಲ್ಲಿ ಫೋಹತ್ ಅಂದರೆ ಅರ್ಥ ಎಲೆಕ್ಟ್ರಿಸಿಟಿ. ಅದಕ್ಕೆ ಇನ್ನೊಂದು ಹಂತದಲ್ಲಿ ಅರ್ಥ ವಿಷ್ಣು ಚೈತನ್ಯ. ವಿಷ್ಣುವಿನಿಂದ ಹೊರಹೊರಡುವ ಚೈತನ್ಯವನ್ನು ಫೋಹತ್ ಅಂತ ಕರೀತಾರೆ. ಯಾವುದು ವಿಷ್ಣುವಿನ ಚೈತನ್ಯ? ಸ್ಥಿತಿಗೆ ಸಂಬಂಧಪಟ್ಟ ಚೈತನ್ಯ. ವಿಷ್ಣು ಲಯಕರ್ತನೂ ಅಲ್ಲ, ಸೃಷ್ಟಿಕರ್ತನೂ ಅಲ್ಲ. ಸ್ಥಿತಿಗೆ ಸಂಬಂಧಪಟ್ಟಂತಹ ಒಂದು ಶಕ್ತಿ ಯಾವುದು ಅಂದರೆ ಬಾಂಡಿಂಗ್ ಎನರ್ಜಿ. ಅಣುಗಳನ್ನು ಕೂಡಿಸೋದು, ಅಂಗಗಳನ್ನು ಬೆರೆಸೋದು, ಅವಯವಗಳನ್ನು ಸೇರಿಸೋದು, ಇದಕ್ಕೆಲ್ಲ ಒಂದು ಶಕ್ತಿ ಬೇಕಾಗತ್ತೆ, ಆಕರ್ಷಣ ಶಕ್ತಿ. ಆ ಆಕರ್ಷಣ ಶಕ್ತಿಯನ್ನೇ ಫೋಹತ್ ಅಂತ ಕರೀತಾರೆ. ಈ ಫೋಹತ್ ಏನು ಮಾಡುತ್ತೆ? ಪದಾರ್ಥದಲ್ಲಿ ಚಲಿಸುತ್ತೆ. ಪದಾರ್ಥದಲ್ಲಿ ಅದು ಚಲಿಸಿದಂತೆಲ್ಲ ಪದಾರ್ಥ ಪ್ರಪಂಚ ಏನಾಗತ್ತೆ? ಹೋಮೋಜಿನಸ್ ಆಗಿದ್ದಿದ್ದು, ಏಕರೂಪದಲ್ಲಿದ್ದಿದ್ದು ಹೆಟಿರೋಜಿನಸ್ ಆಗಿ ಪರಿವರ್ತನೆ ಹೊಂದತ್ತೆ. ಈಗ ಹಾಲು ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೀರಿ, ಅದು ಹೋಮೋಜಿನಸ್, ಎಲ್ಲ ಕಡೆ ಬಿಳಿ ಬಣ್ಣ ಇದೆ. ಕನ್ಸಿಸ್ಟೆನ್ಸಿ ಹೇಗಿದೆ? ಪೂರ್ತಿ ಫ್ಲೂಯಿಡಿ, ದ್ರವ ಪದಾರ್ಥ. ಎಲ್ಲೋ ಗಟ್ಟಿಯಾಗಿ, ಎಲ್ಲೋ ಮೆತ್ತಗೆ, ಎಲ್ಲೋ ಅರ್ಧ ಮೆತ್ತಗೆ, ಅರ್ಧ ಗಟ್ಟಿಗೆ, ಏನೂ ಇಲ್ಲ. ಇಟ್ಸ್ ಅ ಹೋಮೋಜಿನಸ್. ನೀವು ಅದರಲ್ಲಿ ಒಂದು ಸ್ವಲ್ಪ ಮೊಸರು ಹಾಕಿ ಮಾರನೇ ದಿನ ನೋಡಿ, ಅದು ಹೋಮೋಜಿನಸ್ ಇರುತ್ತಾ ಹೆಟ್ರೋಜಿನಸ್ ಇರುತ್ತಾ? ಗಡ್ಡೆ 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 ಗಡ್ಡೆ, ಒಂದು ದೊಡ್ಡ ಗಡ್ಡೆ, ಒಂದು ಚಿಕ್ಕ ಗಡ್ಡೆ, ಇನ್ನೂ ಚಿಕ್ಕ ಗಡ್ಡೆ, ಮತ್ತೊಂದು ಚಿಕ್ಕ ಗಡ್ಡೆ, ಅಲ್ಲಲ್ಲಿ ಅದೇನಾಗಿದೆ, ಹೆಪ್ಪುಗಟ್ಕೊಂಡು ಅಲ್ಲಲ್ಲಿ ಗಡ್ಡೆಗಳಾಗಿ, ಅದು ಹೆಟ್ರೋಜಿನಸ್. ಅದು ಹೋಪ್ ಯು ಆರ್ ಫಾಲೋಯಿಂಗ್ ಮೀ. Heterogeneous with respect to consistency, heterogeneous with respect to the size of those coagulated mass or precipitated mass, whatever it is. So ಈಗ ಈ ಫೋಹತ್ ಚಲಿಸಿದಂತೆಲ್ಲ ಕಂಪನಗಳು ಪ್ರಾರಂಭವಾಗುತ್ತೆ ಪ್ರಕೃತಿಯಲ್ಲಿ. ಈ ಮೂಲ ಪ್ರಕೃತಿಯಲ್ಲಿ ಇದೆಯಲ್ಲ, ಇದನ್ನು ಅದಿತಿ ಅಂತ ಸಹ ಕರೀತಾರೆ. ನನಗೆ ಈ ಹೆಸರು ತುಂಬ ಇಷ್ಟ, ಅದಿತಿ. ಶಿ ಈಸ್ ನಥಿಂಗ್ ಬಟ್ ಅವರ್ ದುರ್ಗಾ, ಚಾಮುಂಡಿ, ಶಕ್ತಿ ದೇವತೆ ಅಂತ ನಾವು ಕರಿತೀವಲ್ಲ, ಅದು ಮತ್ತೇನೂ ಅಲ್ಲ, ಮೂಲ ಪ್ರಕೃತಿ ಅಥವಾ ಅದಿತಿ. ಬ್ಯೂಟಿಫುಲ್ ವರ್ಡ್ ಇಟ್ ಈಸ್, ಅದಿತಿ ಅನ್ನೋದು. ಅದಿತಿಯಿಂದಲೇ ಹೊರಬಂದವರು ಯಾರು? ಆದಿತ್ಯರು. ಓಕೆ, ಇರಲಿ, ಪುರಾಣನೇ ಇದನ್ನೆಲ್ಲ, ಪುರಾಣನೂ ಬಳಸುತ್ತೆ ಈ ಪದಗಳನ್ನ, ಅದರದ್ದೇ ಒಂದು ವಿಧಾನ ಇದೆ, ಇರಲಿ. ಈಗ ಈ ಅದಿತಿ ಅಥವಾ ಮೂಲ ಪ್ರಕೃತಿ ಕಂಪನಕ್ಕೆ ಈಡಾಗುತ್ತೆ ಯಾವಾಗ ಫೋಹತ್ ಚಲಿಸಲಿಕ್ಕೆ ಪ್ರಾರಂಭವಾಗುತ್ತೋ. ಆ ಕಂಪನ ಅಲ್ಲಿರೋ ಅಣುಗಳಲ್ಲಿ ಬಹಳಷ್ಟು ಶಕ್ತಿಯನ್ನು ತುಂಬುತ್ತೆ, ವೇಗವಾಗಿ ಕಂಪಿಸಲಿಕ್ಕೆ ಪ್ರಾರಂಭಿಸುತ್ತೆ. ಯಾವ ಅಣುಗಳು? ಫಿಸಿಕಲ್ ಯೂನಿವರ್ಸ್ನ ಅಣುಗಳಲ್ಲ, ಭೌತಲೋಕದ ಅಣುಗಳಲ್ಲ. ಇನ್ನು ಭೌತಲೋಕದ ಸೃಷ್ಟಿನೇ ಆಗಿಲ್ಲ. ಇದನ್ನು ಎತ್ತರದ ಮಾತು. ಅಲ್ಲಿದ್ದಂಥ ಒಂದೊಂದು ಅಣುವು ಒಂದೊಂದು ಲೋಕ, ಒಂದೊಂದು ಗ್ಲೋಬ್ ಅಥವಾ ಒಂದೊಂದು ಪ್ಲಾನೆಟ್, ಗ್ರಹ ಅಂತ ಹೇಳ್ತಾರೆ. ಆಮೇಲೆ ಇರಲಿ, ಅಲ್ಲಿದ್ದಂಥ ಅಣುಗಳು ವೇಗವಾಗಿ ಕಂಪಿಸಲಿಕ್ಕೆ ಪ್ರಾರಂಭಿಸುತ್ತೆ.
ಆ ವೇಗದ ಕಂಪನ ಹೇಗಿರುತ್ತೆ ಅಂತಂದರೆ, ಅದರೊಳಗಡೆ ಸಂಚಲನ ಹೇಗಿರುತ್ತೆ ಅಂತಂದರೆ, ಫೋಹತ್ ಚಲಿಸಿದಂತೆಲ್ಲ ಒಂದು ಕಾಬ್ ವೆಬ್ ಸೃಷ್ಟಿಯಾಗುತ್ತೆ. ಕಾಬ್ ವೆಬ್ ಅಂದರೆ ಅಲ್ಲಿ ಏನು ಪದಾರ್ಥವಿತ್ತೋ, ಅಲ್ಲಿ ಏನು ಅಣುಗಳಿತ್ತೋ, ಆ ಅಣುಗಳಿಂದ ಒಂದು ದೊಡ್ಡ ವಾಟ್ ಯು ಕಾಲ್ ವೆಬ್ ಅಂದರೆ ಬಲೆ, ಕರೆಕ್ಟ್, ಹಂದರ, ಬಲೆ ಅಥವಾ ಹಂದರ, ಒಂದು ಹಂದರ ಸೃಷ್ಟಿಯಾಗುತ್ತೆ. ಈ ಹಂದರದಲ್ಲಿ ಫೋಹತ್ ವೇಗವಾಗಿ ಚಲಿಸ್ತಾ ಇರುತ್ತೆ. ಆ ಪ್ರತಿ ಚಲನೆಯು ಹಂದರದ ತೀವ್ರ ಕಂಪನವನ್ನು ಉಂಟು ಮಾಡುತ್ತೆ. ಆ ಕಂಪನ ಹೆಚ್ಚಾದಂತೆಲ್ಲ ಆ ಹಂದರವು ವಿಕಾಸವಾಗಲಿಕ್ಕೆ ಅಂದರೆ ವಿಸ್ತಾರವಾಗಲಿಕ್ಕೆ ಪ್ರಾರಂಭವಾಗುತ್ತೆ. ಈ ಹಂದರವೇ ವಿಶ್ವ, ಪ್ರೋಟೋಟೈಪ್ ಆಫ್ ದ ಯೂನಿವರ್ಸ್. ಅದು ಫಸ್ಟ್ ತಯಾರಾಗುತ್ತಲ್ಲ ಒಂದು ಬಲೆ, ಅಲ್ಲಿದ್ದಂಥ ಮೂಲ ಪ್ರಕೃತಿಯ ಅಣುಗಳಿಂದ ಮಾಡಲ್ಪಟ್ಟ ಬಲೆ. ಆ ಬಲೆ ತಯಾರಾಗಲಿಕ್ಕೆ ಕಾರಣ ಏನು ಚಲಿಸುತ್ತೆ ಅದಿತಿಯಲ್ಲಿ? ಫೋಹತ್ ಚಲಿಸುತ್ತೆ. ಆ ಹಂದರವನ್ನು ಪ್ರೋಟೋಟೈಪ್ ಆಫ್ ದ ಕಾಸ್ಮಾಸ್ ಅಂತ ಕರೀತಾರೆ. ಪ್ರೋಟೋಟೈಪ್ ಆಫ್ ದ ಕಾಸ್ಮಾಸ್ ಅಂದರೆ ಈಗಿರೋ ವಿಶ್ವದ ಆದಿ ಮೂಲ ಸ್ಥಿತಿ. ಅದನ್ನು ಶಿಶು ಅನ್ನೋಕ್ಕಿಂತ ಆಗ್ತಾನೆ ಹುಟ್ಟಿರುವಂಥ ಎಳೇ ಕಂದಮ್ಮನ ವಿಶ್ವ ಅದು, ಪುಟಾಣಿ ವಿಶ್ವ ಅದು. ಆ ಹಂದರವೇ ಮುಂದೆ ಇಷ್ಟು ವಿಶಾಲವಾದ ವಿಶ್ವವಾಗಿರೋದು. ಈಗ ನಾವು ನೋಡ್ತಿರೋ ವಿಶ್ವವೆಲ್ಲ ಆ ಒಂದು ನೆಟ್ ಅಥವಾ ಆ ಒಂದು ಬಲೆಯಿಂದ ಬಂದಿದ್ದು. ಎಂಥ ಬಲೆ ಅದು? ಅದನ್ನು ಸೀಕ್ರೆಟ್ ಡಾಕ್ಟ್ರಿನ್ ಜೇಡರ ಬಲೆ ಅಂತ ಹೋಲಿಸುತ್ತೆ. ಜೇಡ ಹೇಗೆ ಬಲೆಯನ್ನು ಕಟ್ಟುತ್ತೋ, ಫೋಹತ್ ಹಾಗೆ ಇರುವಂತಹ ಮೂಲ ಪ್ರಕೃತಿಯ ಸರಕನ್ನು ಬಳಸ್ಕೊಂಡು ಒಂದು ಹಂದರವನ್ನು ಸೃಷ್ಟಿ ಮಾಡುತ್ತೆ ಅಂತ. ಈ ಹಂದರ ಸೃಷ್ಟಿ ಆಗೋದು ಹೇಗೆ ಅಂತಂದರೆ, ಅದೊಂದು ವಿಚಿತ್ರವಾದಂತಹ ಒಂದು ಕ್ರಿಯೆ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಸೀಕ್ರೆಟ್ ಡಾಕ್ಟ್ರಿನ್ ಏನು ಹೇಳುತ್ತೆ ಅಂದರೆ, ಅದು ನಿಜವಾಗ್ಲೂ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ವ ವಿಸ್ತಾರ ಆಗಲ್ಲ. ಅದು ಒಳಗಿನಿಂದ ಹೊರಗೆ ನಡೆಯುವಂಥ ವಿಸ್ತಾರವಲ್ಲ, ಅಥವಾ ಹೊರಗಿನಿಂದ ಒಳಗೆ ನಡೆಯುವಂಥ ಸಂಕುಚನವೂ ಅಲ್ಲ. ಅದು ಹೇಗೆ ಅಂದರೆ ಕಮಲದ ಮೊಗ್ಗು ಅರಳಿದಂತೆ ಅಂತಾರೆ. ಕಮಲದ ಮೊಗ್ಗು ಅರಳಿದಂತೆ. ಅದು ಕ್ಷೇತ್ರದಲ್ಲಿ ವಿಶಾಲವಾಗಲ್ಲ, ಆದರೆ ಅದರ ಸ್ಥಿತಿಯಲ್ಲಿ ಗಂಭೀರವಾದ ಬದಲಾವಣೆ ಆಗುತ್ತೆ. ಆ ಒಳಗೆ ಏನಿದೆಯೋ ಸರಕು ಅದು ಮಾರ್ಪಾಟು ಹೊಂದುತ್ತೆ. ಅದು ಡಿಫರೆನ್ಷಿಯೇಷನ್ ಅಂತ ನಾವೇನು ಹೇಳ್ತೀವಿ, ಆ ಡಿಫರೆನ್ಷಿಯೇಷನ್ ಆಗತ್ತೆ. ಇಷ್ಟ ಆಗಲಿಕ್ಕೂ ಕಾರಣ ಏನು ಗೊತ್ತಾ? ಆ ಏಕೋಸ್ಯಂ ಬಹೂನಾಮ್ ಅನ್ನೋ ಸಂಕಲ್ಪ ಬಂತಲ್ಲ, ಆಗ ಪುರುಷನ ಒಂದು ಕಿರಣ ಆ ವಿಶ್ವಾಂಡದ ಒಳಗೆ ಪ್ರವೇಶ ಮಾಡುತ್ತೆ. ವಿಶ್ವಾಂಡದ ಒಳಗೆ. ಅದಕ್ಕೆ ಸ್ಟ್ಯಾನ್ಸಾ 3ನಲ್ಲಿ 12 ಚಿಕ್ಕ ಕವನಗಳಿದೆ. ಸ್ಟ್ಯಾನ್ಸಾ 3ನಲ್ಲಿ ಮೊದಲನೆಯ ಕವನ ಓದ್ತೇನೆ, ನೀವು ಗಮನಿಸಿ. ಕಷ್ಟಪಟ್ಟು ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಕನ್ನಡಕ್ಕೆ ಇದನ್ನು. ಅಪರಿಮಿತತೆಯ ಗರ್ಭದಲ್ಲಿ ಸಪ್ತ ಕಲ್ಪಗಳು ಕಳೆದವು. ಆ ಕಾಲ ಮುಗಿಯುತ್ತಿರುವ ಹಂತದಲ್ಲಿ ಪ್ರಳಯದ ನಂತರ ಗರ್ಭದೊಳಗೆ ಉಂಟಾಯಿತು ಸ್ಪಂದಗಳು. ಇದರಿಂದ ಮಾತೆ ತಾನು ವಿಸ್ತರಿಸಲು ಮೊದಲು ಮಾಡಿದಳು. ಆ ವಿಸ್ತರಿಸುವಿಕೆ ಎಂಬುದು ಸ್ಥಳಕ್ಕೆ ಸಂಬಂಧಿಸಿದಂತೆ ಅಲ್ಲ, ಅದು ಒಳಗಿನಿಂದ ಹೊರಗೆ ಕಮಲದ ಮೊಗ್ಗು ತಾನುಬ್ಬಿ ಅರಳುವ ಪರಿಯಂತೆ. ಕಮಲದ ಮೊಗ್ಗು ಒಳಗಿನಿಂದ ಹೊರಗೆ ತಾನುಬ್ಬಿ ಮೊಗ್ಗಾದ ಕಮಲ ಏನಾದ ಹಾಗೆ? ಅರಳಿದ ಹಾಗೆ. ಮತ್ತು ಈ ಗರ್ಭದ ಒಳಗಡೆ ಸ್ಪಂದನಗಳು ಪ್ರವೇಶ ಮಾಡ್ತು. ಗರ್ಭದ ಒಳಗೆ ದಿವ್ಯ ಸ್ಪಂದನ ಹಾರುತ್ತಾ ಹೊರಟು, ಎರಡನೇದಿದು, ವಿಶ್ವವನ್ನೆಲ್ಲ ಸ್ಪರ್ಶಿಸಿತು. ಅಂಧಕಾರದಲ್ಲಿದ್ದ ಗರ್ಭದಲ್ಲಿನ ಬೀಜಾಣುವನ್ನು ಮತ್ತು ಪ್ರಳಯ ಕಾಲದಲ್ಲಿ ಅಡಗಿದ್ದ ಜೀವ ಜಲಗಳಿಗೆಲ್ಲ ಜೀವ ಚೈತನ್ಯವನ್ನು ನೀಡುತ್ತಿದ್ದ ಗಾಢ ಅಂಧಕಾರವನ್ನು ಸ್ಪರ್ಶಿಸಿತು. ಈ ದಿವ್ಯ ಸ್ಪಂದನ ಅನ್ನೋದು ಮತ್ತೇನೂ ಅಲ್ಲ, ಮಹಾಸಂಕಲ್ಪ. ಏಕೋಸ್ಯಂ ಬಹೂನಾಮ್. ಇಟ್ ವಾಸ್ ಎ ವೈಬ್ರೇಷನ್. ಇಟ್ ವಾಸ್ ಎ
ವೆರಿ ಡಿವೈನ್ ವೈಬ್. ಅದು ಅಲ್ಲಿದ್ದ ಪದಾರ್ಥದ ಗರ್ಭದ ಒಳಗೆ ಪ್ರವೇಶ ಮಾಡಿ ಆ ಜಡವಾಗಿ ಇದ್ದಂತಹ ಪದಾರ್ಥವನ್ನು ಜೈವಿಕ ಮಾಡಿಬಿಡ್ತು. ಆ ಒಂದು ಸ್ಪಂದನ ಒಳಗೆ ತಲುಪಿದ ತಕ್ಷಣ ಆ ಜಡ ಎಚ್ಚರಗೊಳ್ಳಲಿಕ್ಕೆ ಪ್ರಾರಂಭವಾಯಿತು. 3ನೇ ಕವನ. ಈ ಗಾಢ ಅಂಧಕಾರದಲ್ಲಿ ಬೆಳಗುವುದು ಜ್ಯೋತಿ, ಆಗ ಬೆಳಕಿನ ಉತ್ಪತ್ತಿಯಾಗತ್ತೆ. ಯಾವಾಗ ಆ ಪುರುಷ ಪರಬ್ರಹ್ಮನ ಒಂದು ಸ್ಪಂದನ ತಲುಪುತ್ತೋ ಆಗ ಒಂದು ಜ್ಯೋತಿ, ಲೈಟ್ ಉತ್ಪತ್ತಿಯಾಗುತ್ತೆ. ಗಾಢಾಂಧಕಾರದಲ್ಲಿ ಒಂದು ಸಣ್ಣ ಮೇಣದ ಬತ್ತಿಯನ್ನು ಹಚ್ಚಿದ ಹಾಗೆ ಇಲ್ಲಿ ಒಂದು ಜ್ಯೋತಿ ಬೆಳಗತ್ತೆ. ಆ ಜ್ಯೋತಿ ತನ್ನ ಏಕೈಕ ಕಿರಣವನ್ನು, ಅದು ಮತ್ತೊಂದು ಸ್ಪೆಷಾಲಿಟಿ ಇಲ್ಲಿ, ಆ ಜ್ಯೋತಿಗೆ ಒಂದೇ ಕಿರಣವಿತ್ತು, ದಿವ್ಯ ಕಿರಣ. ಅದೇ ದಿವ್ಯ ಸಂಕಲ್ಪ. ಅದು ಪ್ರಕೃತಿ ಮಾತೆಯ ಗರ್ಭದಲ್ಲಿ ಅಡಗಿರುವ ಜಲಗಳ ಮೇಲೆ ಹಾದು ಹೋಗುತ್ತೆ. ಪ್ರಕೃತಿ ಮಾತೆಯ ಜಲಗಳು ಅಂದರೆ ಹಿಂದಿನ ಒಂದು 7 ಕಲ್ಪಗಳು ಮುಗಿದ ನಂತರ ಪ್ರಳಯವಾದ ಮೇಲೆ ಪದಾರ್ಥ ಪ್ರಪಂಚವೆಲ್ಲ ಒಂದು ಸ್ಥಿತಿಯನ್ನು ತಲುಪಿತ್ತು. ಆ ಸ್ಥಿತಿಯನ್ನು ನಾವು ವಾಟರ್ಸ್ ಅಂತ ಕರಿತೀವಿ ಸೀಕ್ರೆಟ್ ಡಾಕ್ಟ್ರಿನಲ್ಲಿ. ವಾಟರ್ಸ್ ಲೈಫ್ ವಾಟರ್ಸ್ ಅಂತ ಕರಿತೀವಿ. ಆ ಲೈಫ್ ವಾಟರ್ಸ್ ಅನ್ನೋದು ಹಿಂದಿನ ಸಾಮಗ್ರಿ, ಹಿಂದಿನ ಕಲ್ಪಕಾಲಗಳ ಸಾಮಗ್ರಿ. ಅದು ವೇಸ್ಟ್ ಆಗ್ತಿಲ್ಲ, ಅದನ್ನು ಮತ್ತೆ ಬಳಸ್ಕೋತಾ ಇದೆ ಇಲ್ಲಿ ಸೃಷ್ಟಿ. ಆ ಸಾಮಗ್ರಿ ಹಾಗೇ ಇರಲಿಲ್ಲ. ಆ ಸಾಮಗ್ರಿ ತನ್ನ ಎಲ್ಲ ಹೆಟ್ರೋಜಿನಿಟಿನ ಕಳ್ಕೊಂಡಿತ್ತು, ಹೋಮೋಜಿನಸ್ ಆಗಿ ಅದು ಯಾವ ಸ್ಥಿತಿಯಲ್ಲಿತ್ತೋ ಅದು ನಮಗೆ ಗೊತ್ತಿಲ್ಲ. ಅದನ್ನೇ ಮೂಲ ಪ್ರಕೃತಿ ಅಂತ ಕರೆಯೋದು. ಈಗ ಈ ಮೂಲ ಪ್ರಕೃತಿ ಮಾತೆಯ ಗರ್ಭದಲ್ಲಿ ಅಡಗಿರುವ ಜಲಗಳ ಮೇಲೆ ಈ ದಿವ್ಯ ಸಂಕಲ್ಪವೆಂಬ ಒಂದು ಜ್ಯೋತಿ ಹಾದು ಹೋಗುತ್ತೆ. ಈ ಕಿರಣ ಆ ಅಂಡದೊಳಗೆ ಹೋಗುವುದು, ಇದರಿಂದ ಶಾಶ್ವತಾಂಡದಲ್ಲಿ ಚಲನೆ ಉಂಟಾಗುವುದು. ಮಾತೆ ಅಂಡ, ಕಿರಣ ಪುರುಷ. ಪುರುಷನಿಂದ ಆದಂತಹ ಈ ಒಂದು ಕಿರಣ ಮಾತೆಯ ಗರ್ಭವನ್ನು ಸೇರಿ ಆ ಗರ್ಭದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಪ್ರಾರಂಭ ಮಾಡುತ್ತೆ. ಪ್ರಳಯ ಗರ್ಭದಲ್ಲಿ ಅಡಗಿರುವ ಅಶಾಶ್ವತ ಗರ್ಭಾಣುವನ್ನು ಹೊರಹಾಕಲಾಗುತ್ತದೆ. ಆ ಅಶಾಶ್ವತ ಗರ್ಭಾಣು ಘನೀಭೂತವಾಗಿ ಭೂಗ್ರಹದ ಮೂಲ ಅಂಡವಾಗುವುದು. ಬೇಡ, ಈಗ ಇದನ್ನು ತಗೊಳ್ಳೋದು ಬೇಡ. ಇದನ್ನು ಮತ್ತೆ ಮುಂದಿನ ಒಂದು ಹಂತದಲ್ಲಿ ನಾನು ವಿವರಿಸ್ತೀನಿ, ಆಗ ಚೆನ್ನಾಗಿ ಅರ್ಥ ಆಗುತ್ತೆ. ಕಲ್ಪದಲ್ಲೂ ಸೃಷ್ಟಿಯಾಗಿ ಅಂತ್ಯದಲ್ಲಿ ಲಯವಾಗುವಂತಹ ಈ ಒಂದು ಮೂಲ ಪ್ರಕೃತಿ ಇದೆಯಲ್ಲ, ಅದರ ಒಂದು ಚಲನೆಯ ಒಂದು ಘಟ್ಟಗಳೇ ಬೇರೆ ಇದೆ. ಈ ಸ್ಥಿತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಧಕಾರ ಕಳೆದು ಜ್ಯೋತಿಯ ಉಗಮವಾಗುತ್ತೆ. ಅದನ್ನು ಜೆನೆಸಿಸ್, ಕ್ರೈಸ್ತ ಬೈಬಲ್ ಗ್ರಂಥದ ಜೆನೆಸಿಸ್ನಲ್ಲಿ ಗಾಡ್ ಸೆಡ್ ಲೆಟ್ ದೇರ್ ಬಿ ಲೈಟ್ ಆ್ಯಂಡ್ ದೇರ್ ವಾಸ್ ಲೈಟ್ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಗಾಡ್ ಸೆಡ್ ಲೆಟ್ ದೇರ್ ಬಿ ಲೈಟ್ ಆ್ಯಂಡ್ ದೇರ್ ವಾಸ್ ಲೈಟ್. ಜೆನೆಸಿಸ್ನ ಒಂದು ಸೃಷ್ಟಿಯ ಹಂತ ಅದು. ಬಹಳ ಸುಂದರವಾಗಿದೆ ಜೆನೆಸಿಸ್ನ ಒಂದು ವಿವರಣೆಯೂ. ಇವ್ರು ಏನು ಮಾಡ್ತಾರೆ ಅಂದರೆ ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಎಲ್ಲ ತರ್ತಾರೆ. ಇನ್ನು ಮುಂದೆ ಹೋದರೆ ಇದ್ದಕ್ಕಿದ್ದಂಗೆ ಶತಪಥ ಬ್ರಾಹ್ಮಣ, ಆ ಪುಸ್ತಕ ನಾವು ಕೇಳೂ ಇಲ್ಲ ಸರಿಯಾಗಿ, ಅದರ ಒಂದು ಉದಾಹರಣೆಯನ್ನು ತಂದು ಹೇಳ್ತಾರೆ ಸೃಷ್ಟಿ ವಿವರಿಸುವಾಗ. ಅಂದರೆ ಆಕಿ ಇನ್ನು ಎಷ್ಟು ಜ್ಞಾನವನ್ನು ಪಡೆದಿದ್ರು, ಎಷ್ಟು ಅಧ್ಯಯನ ನಡೆದಿತ್ತು, ಎಷ್ಟು ವ್ಯಾಸಂಗ ಮಾಡಿದ್ರು. ಅವರು ಹುಟ್ಟಿದ್ದು ರಷ್ಯಾದಲ್ಲಿ, ಅವ್ರಿಗೆ ಬರ್ತಿದ್ದಿದ್ದು ರಷ್ಯನ್ ಭಾಷೆ, ಅವ್ರಿಗೆ ಬರ್ತಿದ್ದಿದ್ದು ಕೆಲವು ಯುರೋಪಿಯನ್ ಭಾಷೆ. ಇಂಗ್ಲೀಷ್ ಕೂಡ ಬರ್ತಿರಲಿಲ್ಲ ಅವ್ರಿಗೆ ಸರಿಯಾಗಿ, ಆಮೇಲೆ ಕಲ್ತ್ಕೊಂಡ್ರು ಅವರು ಇಂಗ್ಲೀಷ್ನ. ಆದರೆ ಎಂಥ ಇಂಗ್ಲೀಷ್ ಅಂದರೆ ಇಲ್ಲಿ ಸೀಕ್ರೆಟ್ ಡಾಕ್ಟ್ರಿನ್ ಬರೆಯೋವಾಗ ಅವ್ರು ಬಳಸಿರೋದು ನಿಜವಾಗ್ಲೂ ಬಹಳ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಹೇಳೋದು ಸೀಕ್ರೆಟ್ ಡಾಕ್ಟ್ರಿನ್ ಮೇಡಮ್ ಬ್ಲವಾಟ್ಸ್ಕಿ ಒಬ್ಬರೇ ಬರೆದ ಗ್ರಂಥ ಅಲ್ಲ, ಅವರ ಕೈನಲ್ಲಿ ಮಹಾತ್ಮರು ಬರೆಸಿದ ಗ್ರಂಥ. ಅವರಿಗೆ ಈ ವಾಟ್ ಯು ಕಾಲ್ ವಿ ಸೇ ಸಮಥಿಂಗ್, ವಾಟ್ ಈಸ್ ದಟ್, ವಿ ಆಕ್ಸೆಸ್ ದ ಇನ್ಫಾರ್ಮೇಷನ್ ಫ್ರಮ್ ಸಮ್ವೇರ್. ಆಕಾಶಿಕ್ ರೆಕಾರ್ಡ್ಸ್.
ಆಕಾಶಿಕ್ ದಾಖಲೆಗಳಿಂದ ಡೈರೆಕ್ಟಾಗಿ ತಗೊಳ್ತಿದ್ರು ಅವರು. ಆಕಾಶಿಕ್ ದಾಖಲೆಗಳು ನಮಗೆ ಕಾಣಿಸೋದೇ ಇಲ್ಲ. ಅದು ಬಹಳ ಸೂಕ್ಷ್ಮವಾದಂಥ ಒಂದು ಸ್ಥಿತಿ. ಆ ಆಕಾಶಿಕ್ ದಾಖಲೆಗಳು ನಮ್ಮ ಕಣ್ಣೆದುರಿಗೆ ಇದ್ರೂ ನಮಗೆ ಕಾಣಿಸಲ್ಲ. ಇವರು ಸೀಕ್ರೆಟ್ ಡಾಕ್ಟ್ರಿನ್ ಬರೆಯುವಾಗ, ಈ ಸಂಕೇತಗಳನ್ನು ಬರೆಯುವಾಗ ಅವ್ರು ಹೇಳ್ತಾರೆ, ಐ ಆಮ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಮೈ ಐಸ್ ಐ ಸಿ ಎ ಪ್ಲೇಸ್ ವೇರ್ ದರ್ ಇಸ್ ಎ ಸರ್ಕಲ್ and the circle is having white periphery but inside it has a black content. ಅವ್ರಿಗೆ ಕಾಣಿಸ್ತಾ ಇದೆ ಕಣ್ಣಿಗೆ ಸೃಷ್ಟಿ ಹೇಗಾಯ್ತಂತ. ಆ ದಾಖಲೆ ಅಲ್ಲಿದೆ. ಎಲ್ಲಿದೆ? ಆಕಾಶಿಕ್ ರೆಕಾರ್ಡಲ್ಲಿ. ಅದನ್ನು ಆಕ್ಸೆಸ್ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಇಲ್ಲ. ಈಗ ಇಂಟರ್ನೆಟ್ನಲ್ಲಿ ಎಷ್ಟೋ ಮಾಹಿತಿ ಇರುತ್ತೆ. ಎಲ್ಲ ಮಾಹಿತಿಯನ್ನು ನಾವು ಆಕ್ಸೆಸ್ ಮಾಡ್ಕೊಳ್ಳಿಕ್ಕಾಗತ್ತಾ? ಇಲ್ಲ. ಕೆಲವು ಆಕ್ಸೆಸ್ ಇರೋದಿಲ್ಲ, ಕೆಲವೊಂದು ಬ್ಲಾಕ್ ಮಾಡಿಟ್ಟಿರ್ತಾರೆ ಅವರು. ಕೆಲವು ಆಕ್ಸೆಸ್ ಸಿಕ್ಕಲ್ಲ. ಯಾಕೆ ಸಿಕ್ಕಲ್ಲ ಅಂತಂದರೆ ಅದು ಬ್ಲಾಕ್ ಆಗಿರುತ್ತೆ. ಅದನ್ನು ಅನ್ಬ್ಲಾಕ್ ಮಾಡಲಿಕ್ಕೆ ನಮಗೆ ಗೊತ್ತಿಲ್ಲ. ಆ ಸ್ಕಿಲ್ಲು ನಮ್ಮಲ್ಲಿ ಇಲ್ಲ. ಮೇಡಮ್ ಬ್ಲಾವೆಟ್ಸ್ಕಿ ಅವರಿಗೆ ಆ ಸ್ಕಿಲ್ ಇತ್ತು. ಶಿ ಕುಡ್ ಅನ್ಬ್ಲಾಕ್. ಶಿ ಕುಡ್ ಕ್ಲಿಯರ್ಲಿ ವಿಜುವಲೈಸ್ ಹೌ ದ ಕ್ರಿಯೇಷನ್ ಹ್ಯಾಪನ್ಡ್ ಆ್ಯಂಡ್ ಶಿ ಸ್ಟಾರ್ಟೆಡ್ ರೈಟಿಂಗ್. ಅವರ ಹಿಂದೆ ಮಹಾತ್ಮರು ನಿಂತಿದ್ದರು, ನೀನು ಬರೀ ಈ ವಿಷಯವನ್ನು ಜಗತ್ತಿಗೆ ನೀಡು ಅಂತ ಹೇಳಿದ್ರು. ಇರಲಿ, ವಿಜ್ಞಾನದಲ್ಲಿ ಇದನ್ನ ಎಕ್ಸ್ಪೆರಿಮೆಂಟ್ ಆಗಿ ಪ್ರೂಫ್ ಮಾಡಬೇಕು ಅಂದ್ರೆ ಇಲ್ಲ ಎಷ್ಟು ವರ್ಷ ಬೇಕಾಗ್ತದೆ. ಈಗ ಈ ಸೃಷ್ಟಿ ಇದು ಸರ್, ಈ ಪ್ರಶ್ನೆಗೆ ನಾನು ಐ ಡೋಂಟ್ ಥಿಂಕ್ ಐ ಹ್ಯಾವ್ ಸೋ ಮಚ್ ಆಫ್ ನಾಲೆಡ್ಜ್ ಟು. ಬಟ್ ಪ್ರಪಂಚದಲ್ಲಿ ಎಷ್ಟು ವೇಗವಾಗಿ ವೈಜ್ಞಾನಿಕ ಆವಿಷ್ಕಾರಗಳು ನಡೀತಾ ಇದೆ ಅಂತಂದರೆ ಇದು ಬಹಳ ದೂರ ಏನು ಹೋಗಲ್ಲ. ನಮಗೆ ಎಟ್ಕೊಂತಹ ಒಂದು ಹಂತ ಬರುತ್ತೆ. ಆದರೆ ಮಹಾತ್ಮರು ಎಲ್ಲವನ್ನೂ ನಮಗೆ ಎಟಕಲಿಕ್ಕೆ ಆಗೋ ಥರ ಮಾಡೋದು ಇಲ್ಲ. ಕಾರಣ ಏನು ಗೊತ್ತಾ? ನಾವು ವೈಜ್ಞಾನಿಕವಾಗಿ ಬೆಳೀತಾ ಇದ್ದೀವಿ, ನೈತಿಕವಾಗಿ ಆಧ್ಯಾತ್ಮಿಕವಾಗಿ ಹಿಂದುಳಿದಿದ್ದೀವಿ. ನಮ್ಮಂಥವರಿಗೆ ಇದರ ಪೂರ್ತಿ ಆಕ್ಸೆಸ್ನ ಕೊಟ್ಟುಬಿಟ್ರೆ ಜಗತ್ತನ್ನೇ ಏನು ಮಾಡ್ತೀವಿ? ವಿನಾಶ ಮಾಡಿಬಿಡ್ತೀವಿ. ಆ ಸ್ಕೀಮ್ ಏನಿದೆಯೋ ಅದು ಮುಗಿಯೋಕ್ಕೆ ಮೊದಲು ನಾವೇ ಸ್ಕೀಮ್ನ ಮುಗಿಸ್ಬಿಡ್ತೀವಿ. ಈಗ ಆ ಹಂತಕ್ಕೆ ಬಂದು ಕುಳಿತಿದ್ದೀವಲ್ಲ ನಾವು. ಈ ಜಗತ್ತಿನಲ್ಲಿ ಶೇಖರವಾಗಿರುವಂಥ ನ್ಯೂಕ್ಲಿಯರ್ ಆರ್ಮಮೆಂಟ್ಗಳು ಎಷ್ಟಿದೆ ಅಂತ ಅಂದರೆ, ಆ ನ್ಯೂಕ್ಲಿಯರ್ ಆರ್ಮಮೆಂಟ್ಗಳನ್ನು ಬಳಸಿದ್ರೆ ಜಗತ್ತನ್ನು 12 ಬಾರಿ ಸರ್ವನಾಶ ಮಾಡ್ಬೋದಂತೆ. ಒಂದು ಬಾರಿ ಅಲ್ಲ, ಎಷ್ಟು ಬಾರಿ? 1 ಬಾರಿ ಸರ್ವನಾಶ ಮಾಡಿ ಜಗತ್ತು ಮತ್ತೆ ಕಷ್ಟಪಟ್ಟು ಸೃಷ್ಟಿ ನಡೆದು ಬೆಳೆದು ಮತ್ತಿನ್ನೊಂದು ಸಲ ಹೊಡಿಬೋದು. ಅದನ್ನು ಮತ್ತಿನ್ನೊಂದು ಸಲ ಎಷ್ಟು ಸಲ ಸರ್ವನಾಶ ಮಾಡ್ಬೋದು? 12 ಬಾರಿ ಸರ್ವನಾಶ ಮಾಡೋಷ್ಟು ಮಿಸೈಲ್ಸ್ನ ಜಗತ್ತು ಶೇಖರಿಸಿಟ್ಟಿದೆಯಂತೆ. ಅಂದರೆ ಇಷ್ಟು ಜ್ಞಾನ ಕೊಟ್ಟ ಮಾತ್ರಕ್ಕೇ ಮನುಷ್ಯ ಎಷ್ಟು ಪ್ರಚಂಡಕರವಾದಂತಹ ವಿನಾಶ ಕೃತ್ಯಗಳಲ್ಲಿ ತೊಡಗಿದ್ದಾನೆ. ಇನ್ನು ನಿಜವಾಗ್ಲೂ ಎಲ್ಲ ಕೊಟ್ಟುಬಿಟ್ರೆ ನಮ್ಮ ಸಮಸ್ಯೆ ಏನು? ಇಷ್ಟು ಹೇಳ್ತಾ ನಾನು ಕೊನೆಯಲ್ಲಿ ಇನ್ನೊಂದೇ ಒಂದು ಸೆಂಟೆನ್ಸ್ ಹೇಳಿ ಮುಗಿಸ್ತೀನಿ. ಈ ಸ್ಥಿತಿಯಲ್ಲಿ 2 3 3 4ರಲ್ಲಿ ಸೇರಿ ಜ್ಯೋತಿರ್ಮಯ ಜೀವಸಾರ ಒಳಗೂ 7 ಹೊರಗೂ 7 ಪರಿಣಮಿಸುವುದು. ತ್ರಿಗುಣಾತ್ಮಕ ಜ್ಯೋತಿರ್ಮಯ ಅಂಡ ತಾ ಹೆಪ್ಪುಗಟ್ಟಿ ಗರಣೆಯಾಗಿ ಕ್ಷೀರಪಥದ ಸೃಷ್ಟಿಯಾಗುತ್ತೆ ಅಂತ. ಇರಲಿ, ಆ ಕ್ಷೀರಪಥದ ಸೃಷ್ಟಿಯ ಬಗ್ಗೆ ಇನ್ನು ಸ್ವಲ್ಪ ವಿವರವಾಗಿ ಮುಂದಿನ ಹಂತದಲ್ಲಿ ತಗೊಳ್ಳೋಣ. ಈಗ ನನಗೇನು ಅನ್ನಿಸ್ತಾ ಇದೆ ಅಂದರೆ, ಇರಲಿ, ನಾನು ನಿಮಗೆ ಈ ವಿಷಯಗಳನ್ನು ತಿಳಿಸ್ತೀನಿ, ನೀವು ಒಂದು ಕಿವಿಲಿ ಕೇಳಿಸ್ಕೋತೀರಿ, ಇನ್ನೊಂದು ಕಿವಿಲಿ ಬಿಟ್ಬಿಡ್ತೀರಿ. ಅದರ ಬದಲು ಧ್ಯಾನ ಗ್ರಂಥ ಕವನಗಳು ಅಂತ ಒಂದು ಪುಸ್ತಕ ಇದೆ, ಸುಕೃಷ್ಣಮೂರ್ತಿಗಳು ಬರೆದಂಥ ಗ್ರಂಥ. ಅವ್ರ ಭಾಷೆನೂ ಕಷ್ಟ ಯಾಕೆ ಅಂತಂದರೆ ಅವರು ಸ್ವಲ್ಪ ಹಳೆಗನ್ನಡ ಅಲ್ಲಿ ಇಲ್ಲಿ ಮೇಣ್ ಅಂತ ಬಳಸ್ತಾರೆ ಅವರು. ಆ ಮೇಣ್ ಅನ್ನೋ ಪದಕ್ಕೆ ನಿಜವಾದ ಸರಿಯಾದ ಅರ್ಥ ಒಂದೊಂದು ವಾಕ್ಯದಲ್ಲಿ ಒಂದೊಂದು ಥರ ಬರ್ತದೆ. ಇರಲಿ, ಅದನ್ನು ನಾವು ಅರ್ಥೈಸ್ಕೊಂಡು ಹೋಗಬೇಕು. ಆದರೆ ಅವರು ಬರೆದಿರುವಂತಹ ವಿವರಣೆ ಸಹ ಸಂಕ್ಲಿಷ್ಟವೇ ಆಗಿದೆ. ಯಾಕೆ ಅಂತ ಅಂದರೆ ಗ್ರಂಥ ಇರೋದೇ ಅಷ್ಟು ಸಂಕ್ಲಿಷ್ಟವಾಗಿ. ನೀವು ಒಂದು ಸ್ವಲ್ಪ ಅಧ್ಯಯನ ಮಾಡಿಕೊಂಡು ಬಂದರೆ ಈ ಒಂದು ತರಗತಿಯಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅರ್ಥೈಸಲಿಕ್ಕೆ, ಅದನ್ನು ಅನುಭವಿಸಲಿಕ್ಕೆ, ಅದನ್ನು ಇಂಟರ್ನಲೈಸ್ ಮಾಡಿಕೊಳ್ಳಿಕ್ಕೆ ಸಹಾಯಕವಾಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಲೈಬ್ರರಿಯಲ್ಲಿ ಆ ಗ್ರಂಥ ಇದ್ದರೆ ದಯವಿಟ್ಟು ಅದನ್ನು ಕೊಂಡ್ಕೊಂಡು ಹೋಗಿ ಮುಂದೆ ಅದನ್ನು ಓದ್ತಾ
ಪ್ರಯತ್ನ ಮಾಡೋಣಂತೆ. ಇಬ್ಬರೂ ಓದ್ತಾ ಹೋದರೆ ನಿಮ್ಮದು ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್ ಸ್ವಲ್ಪ ಇರಲಿ, ನಾನೊಂದು ಸ್ವಲ್ಪ ನನಗೆ ತಿಳಿದ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ವಿ ವಿಲ್ ಟೇಕ್ ಇಟ್ ಫಾರ್ವರ್ಡ್. ದಿಸ್ ಈಸ್ ಒನ್ ವೇ. ಅನದರ್ ವೇ, ಐ ಜಸ್ಟ್ ವಾಂಟ್ ಟು ನೋ, ಇನ್ನೂ ಈ ಥರ ಡೀಟೇಲ್ ಆಗಿ ಬೇಕಾ, ಇಲ್ಲ ನಾನು ಪ್ರೆಸ್ಟನ್ ಅವರು ಚಿಕ್ಕ ಪುಸ್ತಕ ಬರೆದಿದ್ದಾರಲ್ಲ ಅದರಲ್ಲಿ ಕೊಟ್ಟಿರೋ ವಿಷಯಗಳನ್ನು ಹೇಳಿ ಮುಕ್ತಾಯ ಮಾಡಲ? ನಿಮಗೆ ಅರ್ಥ ಆಗ್ತಾ ಇದೆಯಾ? ಇದು ತಿಳಿತಾ ಇದೆಯಾ ಈ ವಿಷಯಗಳು? ತಿಳಿಯುತ್ತೆ. ಶಿವಾನಿ ಮತ್ತು ಅನಾಲಜಿತ ತಗೊಂಡ್ರೆ ನಿರ್ಗುಣ ಬ್ರಹ್ಮನ ಇಂದ ಸುಗುಣ ಬರ್ತಲ್ಲ ಸರ್, ಲಿಂಕ ತಗೋಬೋದ? ಐ ಮೀನ್ ಅನ್ಮ್ಯಾನಿಫೆಸ್ಟ್ ಇಂದ ಮ್ಯಾನಿಫೆಸ್ಟ್ಗೆ ಕೆಮಿಕಲ್ ಲಿಂಗ ಜೆಂಡರ್ ಅಂತಲ್ಲ, ಹಾಂ ಅದು ಬರುತ್ತೆ, ಮುಂದೆ ಬರುತ್ತೆ. ಕಾಸ್ಮಿಕ್ ಲೋಗಾಸ್ ಬಂದಾಗ ಖಂಡಿತ ಬರುತ್ತೆ. ಆ್ಯಕ್ಚುಲಿ ಫಸ್ಟ್ ಲೋಗಾಸ್ ಇಟ್ ಸೆಲ್ಫ್ ಇಸ್ ಅ ಲಿಂಗ. ಫಸ್ಟ್ ಲೋಗಾಸ್ ಅಂದರೆ ಶಿವ. ಮೊದಲನೆಯ ಲೋಗಾಸ್ ಶಿವ. ಶಿವ ಅನ್ಮ್ಯಾನಿಫೆಸ್ಟ್, ಶಿವ ಅವ್ಯಕ್ತ. ಅದಕ್ಕೆ ನಾವು ಲಿಂಗ ರೂಪ ಕೊಟ್ಟಿರೋದಲ್ಲಿ ಶಿವನಿಗೆ. ವಿಷ್ಣು ಅರ್ಧ ವ್ಯಕ್ತ ಅರ್ಧ ಅವ್ಯಕ್ತ ಆತ. ಬ್ರಹ್ಮ ಪೂರ್ಣ ವ್ಯಕ್ತ. ಬ್ರಹ್ಮ ಇನ್ನೂ ಕೆಳ ಹಂತಕ್ಕೆ ಬರ್ತಾನೆ. ಯಾಕೆಂದರೆ ಶಿವನಿಂದ ವಿಷ್ಣುವಿನ ಹೊಕ್ಕಳಿನಿಂದ ಬ್ರಹ್ಮ ಪೂರ್ಣ ವ್ಯಕ್ತ ಪ್ರಪಂಚಕ್ಕೆ ಬಂದುಬಿಡ್ತಾನೆ. ವಿಷ್ಣು ಅರ್ಧ ವ್ಯಕ್ತ, ಅರೆ ವ್ಯಕ್ತ ಮತ್ತು ಅರೆ ಅವ್ಯಕ್ತ. ಇಟ್ ಈಸ್ ಕಾಂಬಿನೇಷನ್ ಆಫ್ ಮ್ಯಾನಿಫೆಸ್ಟ್ ಆ್ಯಂಡ್ ಅನ್ಮ್ಯಾನಿಫೆಸ್ಟ್ ಅಂತ ಹೇಳ್ತಾರೆ. ಇರಲಿ, ಅದು ಮುಂದೆ ಬರ್ತದೆ, ಮುಂದಿನ ಹಂತದಲ್ಲಿ ವಿವರಣೆ ತಗೊಳ್ಳೋಣ. ಓಕೆ, ರೈಟ್. ಥ್ಯಾಂಕ್ ಯು ವೆರಿ ಮಚ್. ನಿಮಗೆಲ್ಲರಿಗೂ ವಂದನೆಗಳು.